ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲಿ ಧ್ವನಿಮುದ್ರಿತ ವಿಶೇಷ ಕಾರ್ಯಕ್ರಮ. ವಿಷಯ ಪರಿಸರ ಸ್ನೇಹಿ ಗಣಪತಿ ಉತ್ಸವ. ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಗಣೇಶೋತ್ಸವದ ಆಚರಣೆ. ಈ ಬಗ್ಗೆ ಗಣ್ಯರ ಮನದ ಮಾತು ಕೇಳುವಿರಿ. ಜ್ಞಾನ ಸಿಂಚನ ಮನದಿ ಪಸರಿಸಲಿ. ನಡೆಸಿಕೊಡುತ್ತಾರೆ ಡಾಕ್ಟರ್ ಸದಾನಂದ ಪೆರ್ಲಾ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಯುನೈಟೆಡ್ ಹಾಸ್ಪಿಟಲ್ ತಜ್ಞ ವೈದ್ಯರ ತಂಡದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. 2012ರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ. ದ ಲೀಡಿಂಗ್ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಇನ್ ಗುಲ್ಬರ್ಗಾ ಅಂಡ್ ಬೆಂಗಳೂರು. ಅತ್ಯಾಧುನಿಕ ಪರೀಕ್ಷಾ ವಿಧಾನ, ಎಲ್ಲಾ ರೋಗಗಳಿಗೂ ತಜ್ಞ ವೈದ್ಯರ ಲಭ್ಯತೆ. ಜನಸೇವೆಗೆ ಮುಡುಪಾದ ಹಾಸ್ಪಿಟಲ್. ಆಂಬ್ಯುಲೆನ್ಸ್ ಸೇವೆ, ಬೆಡ್ ವ್ಯವಸ್ಥೆ, ಲ್ಯಾಬೊರೇಟರಿ ಮುಂತಾದ ಸೌಲಭ್ಯಗಳು. ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಫೋನ್ ನಂಬರ್ 225006, STD ಸಂಖ್ಯೆ 08472 ಮತ್ತು ಮಾಧವನ್ ಪಾರ್ಕ್ ಸರ್ಕಲ್, 3rd ಬ್ಲಾಕ್, ಜಯನಗರ್, ಬೆಂಗಳೂರು. ಫೋನ್ ನಂಬರ್ 45666666, STD ಸಂಖ್ಯೆ 080. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕೇಳಿ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಆತ್ಮೀಯ ಕೇಳುಗರಿಗೆಲ್ಲ ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದಾಗ ನಮಗೆಲ್ಲರಿಗೂ ಸಡಗರ, ಸಂಭ್ರಮ. ನಮ್ಮ ಮನೆ, ಮಠ, ಮಂದಿರ ಎಲ್ಲೆಡೆ ಸಂಭ್ರಮನೇ ಸಂಭ್ರಮ. ಆದರೆ ಈ ಸಂಭ್ರಮ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದು ಕೂಡ ನಾವು ಪ್ರಜ್ಞಾವಂತ ನಾಗರಿಕರು ಇವತ್ತು ಆಲೋಚನೆ ಮಾಡಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಹಬ್ಬಗಳನ್ನು ಆಚರಿಸುವಾಗ ಪರಿಸರಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತೇವೆ. ಜಲಮೂಲ ಆಗಿರಬಹುದು ಅಥವಾ ಮಣ್ಣಾಗಿರಬಹುದು, ಗಾಳಿಗೆ ನಾವು ಬಹಳಷ್ಟು ಹಾನಿಯನ್ನು ಮಾಡ್ತಾ ಇರುವುದನ್ನು ಕೂಡ ಗಮನಿಸ್ತೇವೆ. ಅದಕ್ಕಾಗಿ ಈ ಬಾರಿಯ ಗೌರಿ ಗಣೇಶ ಹಬ್ಬ ಅದು ಪರಿಸರ ಪ್ರಿಯ ಗಣಪನ ಹಬ್ಬ ಆಗಬೇಕು ಅನ್ನುವ ನೆಲೆಯಲ್ಲಿ ಎಲ್ಲರೂ ಉತ್ಸುಕತೆಯಿಂದ ಮಣ್ಣಿನ ಗಣಪನನ್ನು ಆರಾಧಿಸುವಂಥ ಒಂದು ಸಂದರ್ಭ. ಇಂಥ ಸಂದರ್ಭದಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಅಥವಾ ವಿಜ್ಞಾನ ಪರಿಷತ್ ಆಗಿರ್ಬೋದು ಅಥವಾ ಪ್ರಜ್ಞಾವಂತ ನಾಗರಿಕರಾಗಿರ್ಬೋದು ಈ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾನೆ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಾವು ಹಿನ್ನೆಲೆಯೊಳಗೆ ಹಬ್ಬವನ್ನು ಆಚರಿಸ್ತಾ ಇರುವುದನ್ನು ಗಮನಿಸ್ತೇವೆ. ಕಳೆದ ವರ್ಷ ಅರಿಶಿನ ಗಣಪನನ್ನ ಆಚರಿಸಿ ಬಹಳ ಸಂಭ್ರಮವನ್ನ ಹೊಂದಿದ್ದೇವೆ. ಯಾಕಂದ್ರೆ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ. ಈ ಪರಿಸರದಿಂದ ಸಿಗುವ ವಸ್ತುಗಳನ್ನೇ ಬಳಸಿಕೊಂಡು ಗಣೇಶನನ್ನ ಆರಾಧನೆ ಮಾಡುವುದರ ಮೂಲಕ ನಾವು ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟು ಮಾಡದ ರೀತಿಯಲ್ಲಿ ಹಬ್ಬವನ್ನು ಆಚರಿಸುತ್ತಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ POP ಗಣೇಶನನ್ನ ಆರಾಧಿಸುವ ಮೂಲಕ, ಬಣ್ಣ ಬಣ್ಣದ ರಾಸಾಯನಿಕ ವಸ್ತುಗಳನ್ನು ಬಳಸಿದ ಗಣಪನನ್ನ ಆರಾಧಿಸುವುದರ ಮೂಲಕ ಅದನ್ನು ಮತ್ತೆ ವಿಸರ್ಜನೆ ಮಾಡಿ ಮಣ್ಣಿಗೆ ಸೇರಿಸುವುದರಿಂದ ಮಣ್ಣು ಹಾಳಾಗ್ತದೆ, ಜಲಮೂಲ ಹಾಳಾಗ್ತದೆ, ಎಲ್ಲ ರೀತಿಯಿಂದಲೂ ಮಾಲಿನ್ಯ ಉಂಟಾಗುವುದನ್ನು ನಾವು ಗಮನಿಸ್ತೇವೆ. ಇದನ್ನ ಹೋಗಲಾಡಿಸಲು ಈ ಸಾರಿ ಮಣ್ಣಿನ ಗಣಪನನ್ನ ಆರಾಧನೆ ಮಾಡಬೇಕು. ಎಲ್ಲರೂ ಕೂಡ ಮಣ್ಣಿನ ಗಣಪನನ್ನ ಇಟ್ಟು ಪೂಜೆ ಮಾಡುವುದರ ಮೂಲಕ ಈ ಪರಿಸರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅನ್ನುವ ನೆಲೆಯಲ್ಲಿ ಈ ವರ್ಷದ ಆಚರಣೆ ಆಗ್ತಾ ಇದೆ. ಆದ ಕಾರಣ ಪ್ರಜ್ಞಾವಂತ ನಾಗರಿಕರು ಕೂಡ ಬದಲಾವಣೆಯತ್ತ ಮುಖ ಮಾಡಿದ್ದಾರೆ. ಇದೀಗ ನೇರವಾಗಿ ಬೀದರ್, ಯಾದಗಿರಿ, ಗುಲ್ಬರ್ಗ ಜಿಲ್ಲೆಗಳಲ್ಲಿ ಈ ಗಣೇಶನ ಹಬ್ಬವನ್ನ ಪರಿಸರ ಪ್ರಿಯವಾಗಿ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ನೇರವಾಗಿ ನಮ್ಮ ಗಣ್ಯರು, ಪ್ರಮುಖರು ಮಾತಾಡುವ ಆ ಮಾತನ್ನ ಕೇಳೋಣ. ಆತ್ಮೀಯ ಕೇಳುಗರೆ, ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕಲಬುರಗಿ ಜಿಲ್ಲೆಯ ಮಹಾಜನತೆಗೆ ಶುಭಾಶಯವನ್ನ ಕೋರಿ ಒಂದಷ್ಟು ವ್ಯವಸ್ಥೆಯನ್ನ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಬಹಳ ಸುಗಮವಾಗಿ ಹಬ್ಬವನ್ನು ಎಲ್ಲರೂ ಆಚರಿಸಬೇಕು ಅನ್ನುವ ನೆಲೆಯಲ್ಲಿ ಈಗ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ಈ ಗಣೇಶ ಚತುರ್ಥಿಗೆ ಏನೇನು ಮಾಹಿತಿಯನ್ನ ನೀವು ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾರೆ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜಿಲ್ಲಾಡಳಿತದ ಪರವಾಗಿ ಜನರೆಲ್ಲರೂ ಅತ್ಯಂತ ಸಂಭ್ರಮದಿಂದ ಆಚರಣೆ
ಆಚರಣೆ ಮಾಡ್ತಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ನಂದು ಒಂದು ರಿಕ್ವೆಸ್ಟ್ ಏನಂದರೆ POP ಗಣೇಶಗಳನ್ನು ಉಪಯೋಗಿಸಬೇಡಿ, ಪರಿಸರ ಸ್ನೇಹಿ ಗಣೇಶಗಳನ್ನು ಉಪಯೋಗಿಸಿ. ಇದಕ್ಕಾಗಿ ನಾವು ಸ್ಪೆಷಲ್ ಗಣೇಶ ಇಮರ್ಷನ್ ಅಂತ ಮಾಡಲಿಕ್ಕೆ ನಮ್ಮ ಕಾರ್ಪೊರೇಷನಿಂದ ಸ್ಪೆಷಲ್ ಒಂದು ಪಾಂಡನ್ನು ಡೆಸಿಗ್ನೇಟ್ ಮಾಡಿದ್ದೀವಿ. ಅಲ್ಲಿ ಸಕಲ ಭದ್ರತೆ 50 ಜನ ನೇಮಿಸಿದ್ದೀವಿ. ಏನು ಗಣೇಶ ಕೊಡ್ತಾರೆ ಅವರೇ ಹೋಗಿ ಮುಳುಗ್ಸ, ಯಾಕಂದರೆ ಹಿಂದೆ ಎಲ್ಲ ತುಂಬ ಅಹಿತಕರ ಘಟನೆಗಳು ಆಗಿದೆ. ಅಲ್ಲಿ CCTV ಕ್ಯಾಮ್ರಾ ಹಾಕ್ಸಿದ್ದೀವಿ, ಮತ್ತು ಹೊರಗಡೆ ಒಂದು ದೊಡ್ಡ ಸ್ಕ್ರೀನ್ ಹಾಕ್ಸಿದ್ದೀವಿ. ಮತ್ತು ಎಲ್ಲ ರೀತಿ ಸೆಕ್ಯೂರಿಟಿ ನಮ್ಮ ಪೊಲೀಸ್ನವರು ಸಹಕರಿಸಿದ್ದಾರೆ ಕೊಡೋದ್ರಲ್ಲಿ. ಎಲ್ಲರೂ ಶುಭ ದಿನದಂದು ಸಿಹಿ ತಿಂಡಿ ತಿಂದು ಆಚರಿಸಿ ಅಂತ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕೊಡ್ತೀನಿ. ಕೇಳುಗರೆ, ಇದು ನಮ್ಮ ಜಿಲ್ಲಾಧಿಕಾರಿಗಳ ಮಾತು. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಯಾವ ರೀತಿಯ ಗಣೇಶನನ್ನು ಬಳಸಬೇಕು, ಯಾವ ರೀತಿ ಶಾಂತಿ ಸಾಮರಸ್ಯದಿಂದ ನಮ್ಮ ಹಬ್ಬವನ್ನು ಆಚರಿಸಬೇಕು ಮತ್ತು ಎಲ್ಲರೂ ಖುಷಿ ಖುಷಿಯಿಂದ ಈ ಹಬ್ಬವನ್ನು ಆಚರಿಸಬೇಕು ಅನ್ನುವ ಮಾಹಿತಿಯನ್ನು ತಿಳಿಸಿದ್ದಾರೆ. ನಮ್ಮೆಲ್ಲ ಕೇಳುಗರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ ಸರ್. ಆತ್ಮೀಯ ಕೇಳುಗರೆ, ಇದೀಗ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಶ್ರೀಯುತ ಮಂಜಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಪರಿಸರ ಇಲಾಖೆಯನ್ನು ಪ್ರತಿನಿಧಿಸುವವರು. ಈಗ ಪರಿಸರ ಇಲಾಖೆ ಒಂದಷ್ಟು ಹೊಸ ರೀತಿಯ ನಿರ್ದೇಶನಗಳನ್ನು ನಮ್ಮ ನಾಡಿನ ಜನರಿಗೆ ಕೊಟ್ಟಿದೆ ಪರಿಸರ ಪ್ರಿಯ ಗಣೇಶನನ್ನು ಆಚರಿಸುವ ಕುರಿತಾಗಿ. ಇದೀಗ ನೇರವಾಗಿ ಅವರಲ್ಲಿ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ, ನಾನು ಶ್ರೀ ಮಂಜಪ್ಪ, ಪರಿಸರಾಧಿಕಾರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಈ ವರ್ಷ ನಾವು ಗಣೇಶ ಹಬ್ಬವನ್ನ ವಿನೂತನವಾಗಿ ಪರಿಸರ ಸ್ನೇಹಿಯಾಗಿ ಆಚರಿಸುವ ಸಂಬಂಧ ಮಂಡಳಿಯ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಹಮ್ಮಿಕೊಂಡಿದ್ದೇವೆ. ಏನ್ ಸರ್ ಅದು ಆ ನಿರ್ದೇಶನಗಳು, ಏನು ಯಾವ ರೀತಿಯ ಮಾರ್ಗಸೂಚಿಗಳು ಅಂತ? ಈ ನಿಟ್ಟಿನಲ್ಲಿ ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು 2016ರಲ್ಲಿ POP ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶ ಅಂತ ಅವನ್ನ ತುಂಬಾ ಬಳಕೆ ಆಗ್ತಾ ಇತ್ತು ಹಿಂದೆ. ಅವುಗಳನ್ನ ತಯಾರಿಕೆ ಮತ್ತು ಮಾರಾಟವನ್ನ ನಿರ್ಬಂಧ ಮಾಡಿ ನಾವು ಮಂಡಳಿ ವತಿಯಿಂದ ಆದೇಶವನ್ನ ಹೊರಡಿಸಲಾಗಿತ್ತು. ಈ ಸಂಬಂಧ ಉಚ್ಚ ನ್ಯಾಯಾಲಯವು ಸಹ ಮಂಡಳಿಯ ಆದೇಶವನ್ನು ಎತ್ತಿ ಹಿಡಿದು ಅದನ್ನು ಅಧಿಕೃತಗೊಳಿಸಿದೆ. ಹಾಗಾಗಿ 2016 ನಂತರ ಇಲ್ಲಿವರೆಗೆ ಗಣನೀಯವಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನ ತಯಾರಿಕೆ ಮತ್ತು ಮಾರಾಟ ಬಳಕೆ ಅತಿ ವೇಗದಲ್ಲಿ ಅದು ಕಡಿಮೆ ಆಗಿದೆ. ಈ ವರ್ಷನೂ ಅದನ್ನ ನಾವು ಆ ನಿರ್ದೇಶನವನ್ನು ಅನುಷ್ಠಾನ ಮಾಡಲಿಕ್ಕೆ ಕಾರ್ಯೋನ್ಮುಖವಾಗಿದ್ದೇವೆ. ಈ ಸಂಬಂಧ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸೂಕ್ತ ನಿರ್ದೇಶನಗಳನ್ನ ನೀಡಿ POP ಗಣೇಶನ ಮಾರಾಟವನ್ನ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಅಥವಾ ಮಾರಾಟ ಮಾಡದಂತೆ ಅಲ್ಲಿ ಏನು ಮಾರಾಟಗಾರರು ಇರ್ತಾರೆ ಸ್ಥಳೀಯವಾಗಿ ಅವರಿಗೆ ಮನವೊಲಿಸಿ ಅದನ್ನ ಗಣ ನ್ಯಾಯಾಲಯದ ಆದೇಶವನ್ನು ಪಾಲಿಸುವ ನಿಟ್ಟಿನಲ್ಲಿ ಸಹ ನಾವು ಹಲವಾರು ಪ್ರತಿ ಜಿಲ್ಲಾವಾರು ಹಾಗೂ ಸ್ಥಳೀಯ ಸಂಸ್ಥೆಯ ಮಟ್ಟದಲ್ಲಿ ಸಹ ನಾವು ಸಭೆಗಳನ್ನ ನಡೆಸ್ತಾ ಇದ್ದೇವೆ. ಅಂದ್ರೆ POP ಮತ್ತು ಲೋಹ ಮಿಶ್ರಿತ ಅಂದ್ರೆ ಆಯಿಲ್ ಪೇಂಟಿನಿಂದ ಮಾಡಿದ ಗಣೇಶನಿಗೆ ಅವಕಾಶ ಬೇಡ ಅನ್ನೋದು ಪರಿಸರ ಸ್ನೇಹಿಯಾಗಿ ನಮ್ಮ ಮಂಡಳಿಯ ಉದ್ದೇಶವಾಗಿತ್ತು. ಮತ್ತೆ ಯಾವ ಬಣ್ಣದಿಂದ ಮಾಡ್ಬೇಕು ಸರ್ ಅವರು? ಅದರಲ್ಲಿ ನ್ಯಾಚುರಲ್ ಬಣ್ಣಗಳು ಬಂದಿದೆ, ನೈಸರ್ಗಿಕ ಬಣ್ಣಗಳು ಅಂತ ಹೇಳ್ತೀವಲ್ಲ, ಅವು ಪ್ರತ್ಯೇಕವಾಗಿ ಬಂದಿದೆ. ನಾವೇನು ಹಿಂದೆ ಈಗ ಹಸಿರು ಪಟಾಕಿ ಅಂತ ಹೇಳಿ ನಾವು ಏನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶಿತ ಮಾಡಿದ್ವಿ, ಅದೇ ರೀತಿಯಾಗಿ ನೈಸರ್ಗಿಕ ಬಣ್ಣಗಳು ನಮ್ಮ ಏನು ಮಾರಾಟಕ್ಕೆ ಲಭ್ಯ ಇದ್ದಾವೆ. ಅವುಗಳು ಏನು ರಾಸಾಯನಿಕಗಳನ್ನು ಹೊಂದಿರುವುದಿಲ್ಲದ್ರಿಂದ ನಮ್ಮ ಜಲಮೂಲಗಳಿಗೆ ಅಷ್ಟು ಆಪತ್ತಾಗೋದಿಲ್ಲ ಅಥವಾ ಮಾಲಿನ್ಯಕ್ಕೆ ಕಾರಣ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮತ್ತೆ ತಯಾರಿ ಮಾಡ್ತಾರಲ್ಲ ಅವ್ರಿಗೂ ಸಹ ಈ ಮಾಧ್ಯಮಗಳ ಮೂಲಕ ತುಂಬಾ ನಾವು ಅದನ್ನ ಅರಿವು ಮೂಡಿಸುವಲ್ಲಿ ಕ್ರಮ ತೆಗೆದುಕೊಂಡಿದ್ದೀವಿ. ಈಗ ಸರ್, ಈಗ POP ವಿಗ್ರಹಗಳನ್ನು ಮಾಡುವವರಿಗೆ ನೀವು ಏನು ಅಕಸ್ಮಾತ್ ಅವರು ತಯಾರಿಸಿ ಮಾರಾಟ ಮಾಡಿದ್ರೆ ಏನು ಕ್ರಮ ಕೈಗೊಳ್ತೀರಾ, ಹೇಗೆ ಅಂತ? ಕ್ರಮ ಕೈಗೊಳ್ಳಲು ಸಹ ಅವಕಾಶ ಇದ್ದು ಮುಖ್ಯವಾಗಿ ಅವುಗಳ ವಿಲೇವಾರಿಯಲ್ಲೂ ಸಹ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಏನು ನೀರಿನ ಮೂಲಗಳಲ್ಲಿ ಮಾಡೋದ್ರಿಂದ ನಮ್ಗೆ ಗೊತ್ತಿರೋ ಹಾಗೆ ಅವುಗಳು ಕರಗೋದಿಲ್ಲ, ನೀರಿನಲ್ಲಿ ಹಲವಾರು ಸಂದರ್ಭದಲ್ಲಿ ಹಾಗೆ ಉಳಿದಿರ್ತದೆ. ಅದು ಅವುಗಳನ್ನ ನಾವು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನಗಳನ್ನು ನೀಡಿ ಆ ಮೂಲಕ ನಾವು ಅವನ್ನು ವಶಪಡಿಸಿಕೊಂಡು ಅದನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ಲಿಕ್ಕೂ ಸಹ ಕ್ರಮ ತೆಗೆದುಕೊಂಡಿದ್ದೀವಿ. ಅಂದ್ರೆ ಲೈಸೆನ್ಸ್ ಅನ್ನೇ ನೀಡುದಿಲ್ಲ ಅಂತವರಿಗೆ ಅಲ್ವಾ? ಹೌದು, ಆ
POP ಮಾಡೋರಿಗೆ ಫಸ್ಟ್ ಆಫ್ ಆಲ್ ಲೈಸೆನ್ಸ್ ಕೊಡೋದಿಲ್ಲ. ಮತ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಬೇರೆ ಊರುಗಳಿಂದ ಏನಾದ್ರು ಬೇರೆ ಊರುಗಳಿಂದ ಬರ್ತಾರಲ್ಲ, ಆ, ಅವುಗಳ ಸಾಗಾಣಿಕೆ ಆಗೋ ಸಂದರ್ಭದಲ್ಲಿ ಆ, ಅದನ್ನ ಸೂಕ್ತವಾಗಿ ಮಾಹಿತಿ ನೀಡಬೇಕು, ನಮ್ಗಾಗ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಾಗ್ಲಿ ಮಾಹಿತಿ ನೀಡಬೇಕು ಅಂತೇಳಿ ಅವ್ರಿಗೂ ಸಹ ನಾವು ನಿರ್ದೇಶನಗಳನ್ನ ನೀಡಿದ್ದೇವೆ. ಅಂದ್ರೆ ಈಗ ಈಗಾಗಲೇ POP ಅಲ್ಲಿ ಮಾಡಿದ್ರೆ ಏನ್ ಮಾಡ್ತೀರಿ ಅದನ್ನ? ಅದನ್ನು ವಶಪಡಿಸ್ಕೊಳ್ತೇವೆ ನಾವು. ಹಾ. ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಅದನ್ನು ವಶಪಡಿಸ್ಕೊಂಡು ನಾವು ಅದನ್ನು ಸೂಕ್ತವಾಗಿ ವಿಲೇವಾರಿ ಮಾಡ್ಲಿಕ್ಕೆ ಕ್ರಮ ತಗೊಳ್ತೀವಿ. ಈಗ ವಿಸರ್ಜನೆಗೆ ಕೂಡ ಒಂದಷ್ಟು ನಿರ್ದೇಶನಗಳು ಬಂದಿದೆ. ಈ ಹೂ, ಹಣ್ಣು, ಬಾಳೆಕಾಯಿ, ಮಾವಿನ ತೋರಣ ಇದನ್ನೆಲ್ಲ ಇದು ಮಾಡಿ ಅಲ್ಲಿ ಒಂದೇ ಇದಕ್ಕೆ ಪಾಂಡ್ಗೆ ಅಥವಾ ಹೊಂಡಕ್ಕೆ ಹಾಕ್ತಾರೆ ಅಥವಾ ಬಾವಿಗೆ ಹಾಕ್ತಾರೆ. ಇದು ತಪ್ಪಲ್ಲ ಸರ್? ಇದು ಇದ್ರ ಮೂಲ ಉದ್ದೇಶ ಏನಿತ್ತು, ನಮ್ದು ಜಲಮೂಲಗಳ ಸಂರಕ್ಷಣೆ ಮಾಡೋದು ಮುಖ್ಯ ಉದ್ದೇಶ. ಸೊ ಅದರಲ್ಲಿ POP ಮತ್ತು ಬಣ್ಣದ ರಾಸಾಯನಿಕ ಬಣ್ಣ ಇವೆರಡನ್ನು ಜೊತೆಗೆ ಬೇರೆ ವಸ್ತುಗಳನ್ನು ನಾವು ಜಲಮೂಲಗಳಿಗೆ ಹಾಕೋದ್ರಿಂದ ಅವುಗಳ ಮಾಲಿನ್ಯಕ್ಕೆ ಕಾರಣವಾಗ್ತದೆ. ಆ ನಿಟ್ಟಿನಲ್ಲಿ ಜನರೇ ಹೆಚ್ಚು ಜಾಗೃತರಾಗಬೇಕಾಗುತ್ತದೆ. ಮುಖ್ಯವಾಗಿ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಾವು ಈಗ ಜಲಮೂಲಗಳು ಏನ್ ಕೆರೆ, ನದಿ ಇದಾವೆ, ಅವುಗಳಿಗೆ ನೇರವಾಗಿ ಬಿಡ್ಲಿಕ್ಕೆ ಅವಕಾಶ ನೀಡದೇನೆ ಕಲ್ಯಾಣಿಗಳನ್ನ ಮಾಡಬೇಕು ಅಂತೇಳಿ ನಾವು ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಹಲವಾರು ಸಭೆಗಳನ್ನ ಮಾಡಿದ್ದೇವೆ ಮತ್ತು ನಿರ್ದೇಶನವನ್ನ ನೀಡಿದ್ದೇವೆ. ಸೊ ಎಲ್ಲ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರತ್ಯೇಕವಾದ ಕಲ್ಯಾಣಿಗಳನ್ನ ಮಾಡಬಹುದು. ಮತ್ತೆ ಏನ್ ಮೊಬೈಲ್ ವಾಹನಗಳ ಮೂಲಕ ಏನು ಗಣೇಶ ವಿಸರ್ಜನೆಗೆ ಅವಕಾಶವನ್ನ ನೀಡಿದ್ದೇವೆ. ವಿಸರ್ಜನೆ ಮಾಡುವ ತಕ್ಕ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಸೂಚನೆ ನೀಡಿದ್ದೇವೆ. ಮತ್ತೆ ವಿಸರ್ಜನೆ ಮಾಡುವಾಗಲೂ ಅದರಲ್ಲಿ ಹೂ, ಹಣ್ಣು ಅದನ್ನು ಸಪರೇಟ್ ಮಾಡ್ಬೇಕಂತಲೂ ಇದೆ ಅಲ್ವಾ? ಪ್ರತ್ಯೇಕವಾಗಿ ಮಾಡೋದ್ರಿಂದ ಅದು ಏನಿಗೆ ಅದೆಲ್ಲ ಸಾರ್ವಜನಿಕವಾಗಿ ಅದು ವಿಲೇವಾರಿ ಪ್ಲಸ್ ಏನು ಸ್ಥಳೀಯ ಸಂಸ್ಥೆಗಳ ನಿರ್ದಿಷ್ಟವಾದ ವಿಲೇವಾರಿ ನಿವೇಶನ ಇರ್ತದೆ, ಅಲ್ಲಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನ ಸಪರೇಟ್ ಆಗಿ ಗಣೇಶನ ವಿಸರ್ಜನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಮುಖ್ಯವಾಗಿ ನಾವು ಈಗ ಮಣ್ಣಿನ ಗಣಪ ಮಾಡ್ಲಿಕ್ಕೆ ನಾವು ಹೆಚ್ಚು ಉತ್ತೇಜನವನ್ನ ಮತ್ತು ಅದರ ಬಗ್ಗೆ ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಅವತ್ತೊಮ್ಮೆ ಅರಿಶಿನ ಗಣಪವನ್ನ ಮಾಡುವಂತ ಒಂದು ವ್ಯವಸ್ಥೆಗೆ ಇತ್ತು. ಅರಿಶಿನ ಗಣಪವನ್ನ ನಾವು ಮಾಡಿ ಅದನ್ನ ಯಶಸ್ಸು ಕೂಡ ಆಯ್ತು ಸರ್. ಅದು ಯಶಸ್ವಿ ಕೂಡ ಆಯ್ತು. ತುಂಬಾ ಜನರಲ್ಲಿ ಅದು ಗಿನ್ನಿಸ್ ದಾಖಲೆಗೂ ಕೂಡ ಹೋಯ್ತು ಅನ್ನೋದು ತಮ್ಮ ಗಮನದಲ್ಲಿದೆ. ಈ ಸಲ ಮಣ್ಣಿನ ಗಣಪತಿ ಅಲ್ವಾ? ಮಣ್ಣಿನ ಗಣಪ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಈಗ ಅದರಲ್ಲಿ ಮಣ್ಣಿನ ಗಣೇಶನ ಜೊತೆಗೆ ಬೆಂಗಳೂರಲ್ಲಿ ಸ್ಪೆಷಲಿ ಬೀಜ ಗಣಪ ಅಂತೇಳಿ ಮಾಡ್ಲಿಕ್ಕೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಓ, ಧಾನ್ಯಗಳಿಂದ ಮಾಡುವಂತದ್ದು. ಅದರಲ್ಲಿ ಬೀಜಗಳನ್ನ ಇಟ್ಬಿಟ್ಟು ಮಣ್ಣಿನ ಗಣೇಶ ಮಾಡೋದು. ಅದನ್ನ ವಿಸರ್ಜನೆ ಆದ್ರೆ ಒಂದು ಗಿಡ ಹುಟ್ಟುತ್ತೆ. ಅದು ಒಳ್ಳೆ ಆಲೋಚನೆ. ಅದನ್ನು ಈಗ ಸುಮಾರು 50,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಂದ ಮಾಡ್ಲಿಕ್ಕೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದೇವರ ಪೂಜೆ ಜೊತೆಗೆ ಪ್ರಕೃತಿಯ ಪೂಜೆನೂ ಆಗ್ತದೆ ಅಂತ. ಬಹಳ ಒಳ್ಳೆ ಸರ್. ಇನ್ನೊಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಬಹಳಷ್ಟು ದೊಡ್ಡ ಕ್ರಮ ಕೈಗೊಂಡಿರುವುದು ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಮಾಡಬಾರ್ದು ಈ ಹಬ್ಬದ ಸಂದರ್ಭದಲ್ಲಿ, ಗಣೇಶೋತ್ಸವ ಸಂದರ್ಭದಲ್ಲಿ ಅಂತ. ಮತ್ತೆ ಎಲ್ಲ ಸಮಿತಿಯವರು ಕೂಡ ಇದಕ್ಕೆ ಬೇಕಾದಂತ ಧ್ವನಿವರ್ಧಕ ಬಳಕೆಯ ಬಗ್ಗೆನೂ ಅನುಮತಿ ಪಡಿಬೇಕು. ಮತ್ತೆ ಹೆಚ್ಚು ಶಬ್ದ ಕರ್ಕಶ ಆಗುವ ಹಾಗೆ ಮಾಡಬಾರ್ದು ಅಂತ ಕೂಡ ಇದೆ ಅಲ್ವಾ? ನಿಜ. ಒಂದು ಹಬ್ಬ ಅಂದವಾಗ ಅದಕ್ಕೆಲ್ಲ ಇಂಟರ್ಲಿಂಕ್ ಇರ್ತದೆ ನೋಡಿ. ಈಗ ಗಣೇಶನ ಮೂರ್ತಿ ಯಾವ ವಿಧದಲ್ಲಿ ಇರ್ಬೇಕಂತ ಬಂತು, ಅದಕ್ಕೆ ಉಪಯೋಗಿಸುವ ಹೂ ಹಣ್ಣನ್ನ ಹೇಗೆ ಮಾಡಬೇಕು ಅಂತ ಪ್ರತ್ಯೇಕ ಬಂತು. ನಂತರದಲ್ಲಿ ಅದಕ್ಕೆ ಯೂಸ್ ಪ್ಲಾಸ್ಟಿಕ್ ಬಳಕೆ ಬಂತು. ತದನಂತರದಲ್ಲಿ ಧ್ವನಿವರ್ಧಕಗಳ ಬಳಕೆ ಬಂತು. ಇವೆಲ್ಲ ಒಂದು ವಿಷಯ ಬಂದಾಗ ಅದಕ್ಕೆಲ್ಲ ಇಂಟರ್ಲಿಂಕ್ಡ್ ಆಗಿ ಎಲ್ಲ ಪರಿಸರಕ್ಕೆ ಸಂಬಂಧಿಸಿದಂತೆ ವಿಷಯಗಳು ಬರುತ್ತೆ. ಅಂದ್ರೆ ಹಬ್ಬದ ಸಂದರ್ಭ ಪ್ಲಾಸ್ಟಿಕ್ ಬಹಳ ಜಾಸ್ತಿ ಬಳಕೆ ಆಗ್ತಲ್ಲ, ಅದು ಮಾಡಬಾರ್ದು. ಬಳಕೆ ಆಗ್ತದೆ. ಈಗ ಈ ವರ್ಷದಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಭಾರತದಾದ್ಯಂತ ಕೆಲವು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಹೇಳ್ತಿದ್ವಲ್ಲ, ಏಕ ಬಳಕೆ ಪ್ಲಾಸ್ಟಿಕ್, ಅವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೇವೆ ನಾವು. 2016ರಲ್ಲಿ ನಾವು ಕರ್ನಾಟಕದಲ್ಲಿ ಮಾತ್ರ ಕೆಲವು ವಸ್ತುಗಳನ್ನ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ. ಅದನ್ನ ನಾವು ಅನುಷ್ಠಾನ ಮಾಡ್ಲಿಕ್ಕೆ ಅಷ್ಟು ನಮ್ಗೆ ಸಮರ್ಪಕವಾಗಿ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಬೇರೆ ಕಡೆಯಿಂದ ಬರ್ತಾ ಇತ್ತು ಅದು. ಯಾಕಂದ್ರೆ ಏಕರೂಪದ ಕಾನೂನು ಇರ್ಲಿಲ್ಲ. ಈ ವರ್ಷ 2022ರಲ್ಲಿ ಭಾರತದಾದ್ಯಂತ ಏಕರೂಪದ ಕಾನೂನು ಬಂದು ಕೆಲವು ಏಕ ಬಳಕೆ ಪ್ಲಾಸ್ಟಿಕ್ ಗಳನ್ನ, ಇನ್ಕ್ಲೂಡಿಂಗ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಗಳಿರ್ಬೋದು, ಪ್ಲಾಸ್ಟಿಕ್ ಸ್ಟ್ರಾ, ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ಸ್ಪೂನು, ಆಮೇಲೆ ಪ್ಲಾಸ್ಟಿಕ್ ಫ್ಲೆಕ್ಸಸ್, ಇವನ್ನ ಇಂತ ಕೆಲವು ಐಟಮ್ಗಳನ್ನ ನಾವು ವಸ್ತುಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರೋದ್ರಿಂದ ಅವುಗಳ ಬಗ್ಗೆನೂ ನಾವು ಈಗ ಏನು ನಾವು ಸಮಿತಿಗಳ ಮೀಟಿಂಗ್ ಮಾಡ್ತಾ ಇದೀವಲ್ಲ, ಮೊನ್ನೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಸಹ ಮೀಟಿಂಗ್ ನಡೀತಾ ಇದೆ, ಪೊಲೀಸ್ ಅಧಿಕಾರಿಗಳ ಮಟ್ಟದಲ್ಲಿ ಮೀಟಿಂಗ್ಗಳು ನಡೀತಾ ಇದೆ. ಅದೆಲ್ಲದರಲ್ಲೂ ನಾವು ಭಾಗವಹಿಸಿ ಆ ಸಮಿತಿಗಳಿಗೆ ನಾವು ಅದರ ವಿವರವನ್ನ ನೀಡ್ತಾ ಇದ್ದೇವೆ. ಅದನ್ನ ಪಾಲನೆ ಮಾಡೋದ್ರ ನಿಟ್ಟಿನಲ್ಲೂ ಸಹ ಸಹಕಾರವನ್ನು ಕೋರ್ತಾ ಇದ್ದೇವೆ. ಮತ್ತೆ ಇನ್ನೊಂದು ವಿಷಯವಾಗಿ ಧ್ವನಿವರ್ಧಕ ಈಗ ತಮ್ಗೆ ಮೊನ್ನೆ ಗೊತ್ತಿರೋ ಹಾಗೆ ಈಗ ರೀಸೆಂಟ್ ಆಗಿ ಸರ್ಕಾರದ ಆದೇಶದ ಪ್ರಕಾರ
ಬೆಳಗ್ಗೆ 6ರಿಂದ 10ರವರೆಗೆ ಮಾತ್ರನೇ ಧ್ವನಿವರ್ಧಕ ಬಳಕೆಗೆ ಅವಕಾಶ ಇದೆ. ಹೌದು. ಆ ನಮ್ದು ಏನು ಶಬ್ದ ಮಾಲಿನ್ಯ ನಿಯಂತ್ರಣ ಅಧಿನಿಯಮ 2000 ಅನ್ವಯ ಕೇಂದ್ರ ಸರ್ಕಾರದ ಇದ್ರ ಪ್ರಕಾರ ಏನು ಈ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಅದನ್ನ ಹೆಚ್ಚುವರಿಯಾಗಿ ರಾತ್ರಿ 10 ಗಂಟೆ ನಂತರನು 12 ಗಂಟೆವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಏನು ಅವರು ಸಮ್ಮತಿಗಳನ್ನ ನೀಡ್ತಾರೆ ಅಥವಾ ಲೈಸೆನ್ಸ್ ನೀಡ್ತಾರೆ, ಈ ರೂಲ್ ಪ್ರಕಾರವಾಗಿ ಅನುಮತಿಗಳನ್ನ ನೀಡಬೇಕಾಗುತ್ತೆ. ಆ ವಿಷಯವನ್ನು ಸಹ ನಾವು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಈಗ ಸರ್, ಈ ರೀತಿಯಾಗಿ ಒಂದು ಜಾಗೃತಿಯನ್ನ ಮೂಡಿಸಿದ್ರಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ. ಯಾಕಂದ್ರೆ ಒಂದು ಪರಿಸರ ಪ್ರಿಯ ಗಣಪನನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ಕೊಂಡು ಅಲ್ವಾ? ಹೌದು ಹೌದು. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಶುಭಾಶಯ ಒಂದು ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆ ಹೇಳೋಣ ಅಂತ. ಈಗ ಈ ವರ್ಷ 2022ರ ಗಣೇಶ ಸಂಭ್ರಮ ಆಚರಣೆ ಇದು ನಮ್ಮ ಸಾಂಪ್ರದಾಯಿಕ ಹಬ್ಬವಾಗಿದ್ದು, ಈ ಹಬ್ಬವನ್ನ ಅತ್ಯಂತ ಪರಿಸರ ಸ್ನೇಹಿಯಾಗಿ ಯಾವುದೇ ನಮ್ಮ ನೈಸರ್ಗಿಕ ನಮ್ಮ ಸಂಪತ್ತಿಗೆ ಹಾನಿ ಆಗದ ರೀತಿಯಲ್ಲಿ ಈ ಹಬ್ಬವನ್ನ ಆಚರಿಸಿ ಎಲ್ಲರೂ ಸಂಭ್ರಮಿಸೋಣ ಅಂತ ಎಲ್ಲರಿಗೂ ಶುಭವನ್ನ ಕೋರ್ತಾ ಇದ್ದೀವಿ. ತುಂಬಾ ಒಳ್ಳೆಯದು ಮಂಜಪ್ಪ ಅವರೇ. ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ರೀತಿಯ ಮಾರ್ಗದರ್ಶನ ನೀಡಿದೆ ಸಾರ್ವಜನಿಕರೇ ಅನ್ನೋದರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನ ನಮ್ಮ ಜೊತೆಯಲ್ಲಿ ಈ ಒಂದು ಫೋನ್ ಇನ್ ಸಂವಾದ ಕಾರ್ಯಕ್ರಮದಲ್ಲಿ ತಾವು ವಿಷಯವನ್ನ ತಿಳಿಸಿದ್ರಿ. ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದ. ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಗುವ ನಮ್ಮ ಜಮಾನ ಓ ಗಣೇಶ, ನಗಿಸೋ ನಮ್ಮ ಜನನ ಓ ಗಣೇಶ, ಕಾಪಾಡು ಕಾಪಾಡು ತಾಪಹರ ಲಂಬೋದರ ಸುಂದರ ಗಣಪತಿ ಬಪ್ಪ ಮೋರಿಯ, ಮನಸೋ ನಮ್ಮ ಏರಿಯಾ ಗಣಪತಿ ಬಪ್ಪ ಮೋರಿಯ, ಮನಸೋ ನಮ್ಮ ಏರಿಯಾ ನಗುವ ನಮ್ಮ ಜಮನ ಓ ಗಣೇಶ, ನಗಿಸೋ ನಮ್ಮ ಜನ ಓ ಗಣೇಶ. ಆತ್ಮೀಯ ಕೇಳುಗರೆ, ಈಗ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಜೊತೆಯಾಗಿದ್ದಾರೆ ರಮೇಶ್ ಬಂಧು ಅವರು. ಇವರು ಮಹಾಲಕ್ಷ್ಮಿ ಲೇಔಟ್ ಅಂದ್ರೆ ಅಗ್ನಿಶಾಮಕ ದಳದ ಕಚೇರಿ ಏನಿದೆ ಅದರ ಮುಂಭಾಗದಲ್ಲಿರುವಂತಹ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಸಾರ್ವಜನಿಕವಾಗಿ ಆಚರಿಸುವಂತಹ ಗಣೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಕೂಡ. ಇದೀಗ ಅವರು ಕೂಡ ಪರಿಸರ ಪ್ರಿಯ ಗಣಪನನ್ನ ಆರಾಧಿಸ್ತಾರಂತೆ. ಮಾತಾಡೋಣ. ನಮಸ್ಕಾರ ಬಂಧು ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಎಷ್ಟು ವರ್ಷದಿಂದ ಈ ಪರಿಸರ ಪ್ರಿಯ ಗಣಪನನ್ನ ಆರಾಧನೆ ಮಾಡ್ತಾ ಇದ್ದೀರಿ? ನಾವು ಈಗಾಗಲೇ 22 ವರ್ಷದಿಂದ ಗಣೇಶ ಆಚರಿಸ್ತಾ ಇದ್ದೇವ್ರಿ. ಇಲ್ಲಿ ನಮ್ಮ ಘನಶ್ಯಾಮ್ ಹೌಸಿಂಗ್ ಕಾಂಪ್ಲೆಕ್ಸ್ ಅಂತ ಒಂದು ಹೌಸಿಂಗ್ ಓನರ್ ಅಸೋಸಿಯೇಷನ್ ಅದ ರೀ. ಇದರಲ್ಲಿ ನಾವು ಟೋಟಲ್ ಒಂದು 400 ಜನ ಇರ್ತೀವ್ರಿ. ಓಹೋ, ಕುಟುಂಬಗಳು. ಈಗ ಪರಿಸರ ಪ್ರಿಯ ಗಣಪ ಯಾಕೆ ಒಳ್ಳೇದು ಅಂತ ತಾವು ಹೇಳ್ತೀರಿ ಒಬ್ಬ ಗೌರವಾಧ್ಯಕ್ಷರಾಗಿ? ಪರಿಸರ ಪ್ರೇಮಿಗಳು ಬಿದ್ದೇವ್ರಿ ನಾವೆಲ್ಲ ನಮ್ಮ ಕಾಂಪ್ಲೆಕ್ಸ್ ದಾಗ. ನಾವು ಮೊದಲ ಪರಿಸರ ಗಣೇಶ ಬರೋದಕ್ಕಿಂತ ಮುಂಚಿನಿಂದನೇ ನಾವು POP ಗಣೇಶ ಉಪಯೋಗ ಮಾಡಬೇಡ ಅಂತ ನಿರ್ಧಾರ ಮಾಡಿದೀವ್ರಿ. ಮೊದಲು ನಾವು ರಾಜಸ್ಥಾನದಿಂದ ಗಣೇಶ ಗ್ರೈನೇಟ್ ದಾಗ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅಷ್ಟೊತ್ತಿನಾಗೆ ನಮ್ಮ ಪರಿಸರ ಗಣೇಶ ಬಂತು. ಎಲ್ಲ ನಮ್ಮ ಕಾಂಪ್ಲೆಕ್ಸ್ ದವರು ನಾವು ಎಲ್ಲರೂ ಬಹಳ ಸಂತೋಷದಿಂದ ಈಗ 5-6 ವರ್ಷದ ನಾವು ಪರಿಸರ ಗಣೇಶ ತಂದು ಅತಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅಂದ್ರೆ ಸರ್ಕಾರದ ಆದೇಶನೂ ಕೂಡ ಇದೆ ಅಲ್ಲ? ಹೌದು ಸರ್, ಹೌದು. ಈಗ ಮಣ್ಣಿನ ಗಣೇಶ ಮಾಡುವುದರಿಂದ ಪರಿಸರಕ್ಕೆ ಬಹಳ ಒಳ್ಳೆಯದು, ಅದರಿಂದ ಏನು ಹಾನಿ ಇಲ್ಲ. ಆದರೆ POP ಮಾಡುವುದರಿಂದ ಪರಿಸರಕ್ಕೆ ತುಂಬಾ ಹಾನಿ ಇದೆ, ಜಲಮೂಲಕ್ಕೆ ತೊಂದರೆ ಇದೆ, ರಾಸಾಯನಿಕ ವಸ್ತುಗಳನ್ನೆಲ್ಲ ಬಳಸ್ತಾರೆ ಅಂತ. ಈಗ ಮಣ್ಣಿನ ಗಣೇಶ ಲಭ್ಯ ಇದೆ ನಮ್ಮ ನಗರದಲ್ಲೆಲ್ಲ? ಎಲ್ಲ ಕಡೆ ಇದೆ ಸರ್. ಈಗಾಗಲೇ ಬುಕ್ಕಿಂಗ್ ಆರ್ಡರ್ ಕೊಡ್ರಿ ಅಂತ ಹೇಳಿ ಫೋನ್ಗಳು ಬರ್ತಾ ಇದ್ದೇವೆ. ಎಷ್ಟು ಬೇಕಷ್ಟು ಸಿಗ್ತದ್ರಿ. ಈಗೇನು ಅದ್ರದಾಗ ಏನು ತೊಂದರೆ ಇಲ್ಲ. ಹಾಗೆ ಗಣೇಶನನ್ನು ಮಾಡುವವರು ಇದ್ದಾರೆ, ಕಲಾವಿದರು? ಬಹಳ ಜನ ಇದ್ದಾರೆ. ಬಹಳ ಜನ ಮನೆಯಾಗೆ ಮಾಡಿ ಅವ್ರವ್ರೇ ಮಾಡಿ ಅವರೇ ಕುಂಡಿಸ್ತಾ ಇದ್ದಾರೆ. ಮಣ್ಣಿನ ಗಣೇಶನನ್ನು ಸ್ವಂತ ಮಕ್ಕಳೇ ಮಣ್ಣಿನ ಗಣೇಶ ಮಾಡ್ತಾ ಇದ್ದಾರೆ ಮನೆಯಾಗ. ಈಗ ಇದು ಒಂದು ಬಹಳ ಒಂದು ಇದು ಬಂದದ್ರಿ ಜನರಲ್ಲಿ. ಈಗ ಬಂದವ್ರೆ ಬಹಳ ವಿಶೇಷ ಏನಂದ್ರೆ ಕಳೆದ ವರ್ಷ ನಾವು ಅರಿಶಿನ ಗಣೇಶನನ್ನೇ ಆರಾಧಿಸಬೇಕು ಅಂತ ಹೇಳಿ ಸರ್ಕಾರದ ಆದೇಶ ಇತ್ತು. ಈ ಸಲ ಮಣ್ಣಿನ ಗಣೇಶ ಅಂದ್ರೆ ಪರಿಸರ ಪ್ರಿಯ ಗಣೇಶನನ್ನೇ ಆರಾಧಿಸಬೇಕು ಅಂತ ಇದೆ ಅಲ್ವಾ? ಈಗ ಈ ರೀತಿಯ ಒಂದು ಜನರ ಭಾವನೆ ಏನಿದೆ ಅಂದರೆ ಕಲರ್ಫುಲ್ ಆಗಿರಬೇಕು, ಭಾಳ ಚೆನ್ನಾಗಿರಬೇಕು, ಎತ್ತರ ಇರಬೇಕು ಅಂತ ಎಲ್ಲ ಇರ್ತದೆ. POP ಗಣೇಶ ಒಂದು ರೀತಿಯಲ್ಲಿ ಸೌಂದರ್ಯ ಹೆಚ್ಚಾದ್ರೂ ಕೂಡ ಪರಿಸರಕ್ಕೆ ಹಾನಿ ಅಲ್ವಾ? ಹೌದೌದು. ಜನರಲ್ಲಿ ಭಾವನೆ ಬಹಳ ತಂತಾನೆ ಬರ್ತಾ ಇದೆ ರೀ. ಬದಲಾವಣೆ ಆಗಿದೆ ಅಂತ. ನಾವ್ನು 6 ವರ್ಷ ಕೆಳಗೆ ಅದು ಅದನ್ನ ಮೇಲೆ ಇಷ್ಟ ಇತ್ತು ನಮಗ್ನು.
ಏನ್ ಕಲರ್ಫುಲ್ ಇರ್ತದ, ಬಹಳ ಚೆನ್ನಾಗ್ ಕಾಣಿಸ್ತಾನ ಗಣೇಶ, ಹ್ಮ್ ನೋಡ್ರಿ ನಮಗ ಅತಿ ಆನಂದ ಆಗ್ತದ ಹ್ಮ್ ಅಂತ ಅನಿಸ್ತಾ ಇತ್ತು. ಹ್ಮ್ ಆದ್ರ ಏನು ಮೊದಲನೇ ವರ್ಷ ಕೂಡಿಸ್ತೇವು ಅಲ್ಲಿಂದ ನಮ್ಗ ಮಣ್ಣಿನ ಗಣೇಶ. ಅಂದ್ರೆ ನೋಡ್ಲಿಕ್ಕೆ ಚಂದ ಇರ್ತದೆ, ಪರಿಸರಕ್ಕೆ ಹಾನಿ ಇರ್ತದೆ ಅಂತ ಅಲ್ವಾ? ಹೌದೌದು ಹೌದು. ಈಗ ನಿಮ್ಮ ಎಲ್ಲ ಸದಸ್ಯರು ಕೂಡ ಈ ರೀತಿ ಒಂದು ಒಮ್ಮತದ ತೀರ್ಮಾನದಿಂದ ಮಣ್ಣಿನ ಗಣೇಶನನ್ನ ಆರಾಧಿಸ್ತೀರಾ ಹೇಗೆ? ಹೌದೌದು ಎಲ್ಲರೂ ನಾವು ಮೀಟಿಂಗ್ ಮಾಡಿ ತೀರ್ಮಾನ ತಗೊಂಡೇನೆ ನಾವು ಫೈನಲ್ ಮಾಡಿ. ಈಗ ಕೆಲವರು POP ಗಣೇಶನನ್ನ ಆರಾಧಿಸ್ಬೇಕು ಅಂತ ಇರ್ತಾರೆ, ಅಂತವರಿಗೆ ನಿಮ್ಮ ಮಾತು ಏನು? ನಮ್ಮ ಕಳಕಳಿ ವಿನಂತಿ ಅದರಿ ಅವ್ರಿಗೂ ಕೂಡ, ಹ, ಬಹಳ ದೊಡ್ಡದು ಬಹಳ ಎತ್ತರದ್ದು ಅದ್ರ ನಮಗ್ ಚಲೋ ಆಗ್ತದ ಅಂತವ್ ಮಣ್ಣಿನ ಗಣೇಶ್ ಸಿಗಂಗಿಲ್ಲ, ಹ, ಅದು ವಜ್ಜಿನೂ ಬಹಳ ಇರ್ತದ ಅಂತ ಅವ್ರ ತಲೆಗಿದಾರಿ. ಹ. ನಾವ್ ಗಣೇಶ್ ಚಿಕ್ಕದಿದ್ರೇನು ದೊಡ್ಡದೇ ಇದ್ರೇನು ಬಹಳ ಚೆನ್ನಾಗಿ ಕಾಣ್ತಾ ಇರೋದು, ಅದಕ್ಕೇನು ಇದು ಇಲ್ಲ. ಹ್ಮ್ ಆದ್ರ ನಮ್ಮ ಪರಿಸರ, ನಮ್ಮ ದೇಶ, ನಮ್ಮ ಜನತೆ ಇಂತ ಏನು ಕಳಕಳಿ ಇದಲ್ರಿ, ಹ, ಇದು ಬಹಳ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಜನನು ಕೂಡ ಇದಕ್ಕ ಎಲ್ಲರೂ ಸಹಕಾರ ಕೊಡ್ತಾರ್ರಿ. ಹ, 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 ಹ. ಅದಕ್ಕಾಗಿ ನನ್ನ ಒಂದು ಎಲ್ಲರಲ್ಲಿ ಕಳಕಳಿ ವಿನಂತಿ ಅದ, ಈ ವರ್ಷ ಎಲ್ಲರೂ ಮಣ್ಣಿನ ಗಣೇಶ ಯೂಸ್ ಮಾಡ್ಬೇಕಂತ ನಂದೊಂದು ವಿನಂತಿ. ತುಂಬಾ ಒಳ್ಳೇದು ರಮೇಶ್ ಬಂದವರು, ಯಾಕಂದ್ರೆ ಈ ರೀತಿ ಸಾರ್ವಜನಿಕರು ಕಳಕಳಿ ವ್ಯಕ್ತಪಡಿಸಿದ್ರೇನೆ ಜನ ಬದಲಾವಣೆ ಆಗ್ತಾರೆ, ಮತ್ತೆ ಒಂದು ರೀತಿ ಪರಿಸರ ಪ್ರೀತಿಯ ಹಬ್ಬವನ್ನ ಆಚರಿಸಲಿಕ್ಕೆ ಸಾಧ್ಯ ಇದೆ ಅಂತ ಅಲ್ವಾ? ಹೌದು ಸರ್, ಹೌದು. ರಮೇಶ್ ಬಂದವರೇ, ಬಹಳ ಒಳ್ಳೇದು. ಯಾಕಂದ್ರೆ ಮಹಾಲಕ್ಷ್ಮಿ ಲೇಔಟ್ನ ಗಣಪತಿ ಒಂದು ಒಳ್ಳೆಯ ಸಂದೇಶವನ್ನ ಈ ನಾಡಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಮಣ್ಣಿನ ಗಣೇಶನನ್ನ ಆರಾಧನೆ ಮಾಡ್ತಾ ಇದ್ದೀರಿ. ತುಂಬಾ ಧನ್ಯವಾದ ನಮ್ಮ ಜೊತೆ ಮಾತಾಡಿದಕ್ಕಾಗಿ. ನಮಸ್ಕಾರ. ನಮಸ್ಕಾರ. ಎಲ್ಲರ ಅಪ್ಪ ನೀನೆಂದು ನಮ್ಮ ಕಾಯುವಪ್ಪ ಮೋರಿಯ, ಓ ಬಪ್ಪ ಮೋರಿಯ, ಓರೆಗೆ ಕಪ್ಪ ಹಚ್ಚಿದ್ರೆ ಹೇಳು ತಪ್ಪೇನಪ್ಪ ಮೋರಿಯ, ಓ ಬಪ್ಪ ಮೋರಿಯ, ಹುಟ್ಟಾಕು ಪ್ರೀತಿನ ಸುಟ್ಟಾಕು ದ್ವೇಷನ ನಮ್ಮೆಲ್ಲ ವಿಜ್ಞಾನ ಭಕ್ತ ಮಾಡಪ್ಪ. ಎಲ್ಲರ ಅಪ್ಪ ನೀನೆಂದು ನಮ್ಮ ಕಾಯುವಪ್ಪ ಮೋರಿಯ, ಓ ಬಪ್ಪ ಮೋರಿಯ, ಮೋರಿಯ, ಓ ಬಪ್ಪ ಮೋರಿಯ. ಆತ್ಮೀಯ ಕೇಳುಗರೆ, ಜೊತೆಯಲ್ಲಿ ಈ ಫೋನಿನ ಸಂವಾದವನ್ನು ತಾವು ಕೇಳ್ತಾ ಇದ್ರಿ. ಇದೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುನೈಟೆಡ್ ಆಸ್ಪತ್ರೆ. ಯುನೈಟೆಡ್ ಹಾಸ್ಪಿಟಲ್ ಕಲಬುರಗಿ. ಯುನೈಟೆಡ್ ಕೊಡುತ್ತದೆ ಕೈಗೆಟುಕುವ ದರದ ಆರೋಗ್ಯ ಭರವಸೆ. ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್. ಯುನೈಟೆಡ್ ಪ್ರಾಮಿಸಸ್ ಅಫೋರ್ಡೆಬಲ್ ಹೆಲ್ತ್ ಕೇರ್. 384 ಸ್ಲೈಸ್ ಸಿಟಿ ಸ್ಕ್ಯಾನ್. ಮಾಡ್ಯುಲರ್ ಕ್ಯಾತ್ ಲ್ಯಾಬ್. ಹೈಟೆಕ್ ICU, MICU, NICU, PICU. ಲ್ಯಾಬೊರೇಟರಿ ಅಂಡ್ ಡಯಾಗ್ನೋಸ್ಟಿಕ್ಸ್. ಯುನೈಟೆಡ್ ಆಸ್ಪತ್ರೆ, ಸಿದ್ಧಾರ್ಥ್ ಕಾನೂನು ಕಾಲೇಜು ಎದುರು, ಸರ್ದಾರ್ ಪಟೇಲ್ ಚೌಕ್, ಕಲಬುರ್ಗಿ. ನಮ್ಮ ಕೇಂದ್ರಗಳು ಯುನೈಟೆಡ್ ಆಸ್ಪತ್ರೆ UH ಅನೆಕ್ಸ್ ಕಲಬುರಗಿ. ಯುನೈಟೆಡ್ ಆಸ್ಪತ್ರೆ, ಯುನೈಟೆಡ್ ಸ್ಪೆಷಾಲಿಟಿ ಕ್ಲಿನಿಕ್, JP ನಗರ, ಬೆಂಗಳೂರು. ಮಾತೋಶ್ರೀ ಕಿಡ್ನಿ ಸ್ಟೋನ್ ಸೆಂಟರ್, HSR ಲೇಔಟ್, ಬೆಂಗಳೂರು. ಫಾರ್ ಅಪಾಯಿಂಟ್ಮೆಂಟ್ 255006, STD 08472. ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಲ್ಲ, ಇದೀಗ ಜೊತೆಯಲ್ಲಿ ಫೋನ್ ಆಧಾರಿತ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಆತ್ಮೀಯ ಕೇಳುಗರೆ, ಇದೀಗ ಜೊತೆಯಲ್ಲಿ ಫೋನ್ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಸ್ನೇಹಲ್ ಆರ್ ಅವರು. ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಪರಿಸರ ಪ್ರಿಯ ಗಣಪನನ್ನ ಆರಾಧಿಸಲಾಗ್ತಾ ಇದೆ ಮತ್ತು ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇದೀಗ ನೇರವಾಗಿ ಯಾದಗಿರಿ ಜಿಲ್ಲಾಧಿಕಾರಿಗಳಾದ ಸ್ನೇಹಲ್ ಆರ್ ಅವರ ಮಾತುಗಳನ್ನ ಕೇಳೋಣ. ಮೇಡಮ್ ಅವರೇ, ನಮಸ್ಕಾರ. ನಮಸ್ಕಾರ. ಜಿಲ್ಲೆಯಲ್ಲಿ ಕೂಡ ಗಣೇಶೋತ್ಸವದ ಸಂಭ್ರಮ ಇದೆ. ಪರಿಸರ ಪ್ರಿಯ ಗಣಪನನ್ನ ಆರಾಧಿಸಬೇಕು, ಪೂಜೆ ಮಾಡಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಸೆ ಮತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಸಂಭ್ರಮ ಮತ್ತು ಯಾವ ರೀತಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಮೇಡಮ್? ಯಾದಗಿರಿ ಜಿಲ್ಲೆಯಲ್ಲಿ ನಾವು ಒಂದು ಸಭೆಯನ್ನ ಮಾಡಿ ಎಲ್ಲರಿಗೂ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನ ಖರೀದಿಸಬೇಕು, ಪೂಜೆ ಮಾಡಬೇಕು. ಅದರ ಜೊತೆಗೆ ಪರಿಸರ ಸ್ನೇಹಿ ಸಾಮಾನುಗಳಿಂದ ಅಲಂಕಾರ ಮತ್ತೆ ಹೆಚ್ಚು ಶಬ್ದ ಮತ್ತು ವಾಯು ಮಾಲಿನ್ಯ ಮಾಡದಂತಹ ಪಟಾಕಿಗಳನ್ನೆಲ್ಲ ಬಳಸಿ ಅರ್ಥಪೂರ್ಣ ರೀತಿಯಲ್ಲಿ ಈ ಹಬ್ಬವನ್ನ ಆಚರಿಸಬೇಕು ಅಂತ ನಾವು ಜನರಿಗೆ ಮನವರಿಕೆ ಮಾಡ್ಕೊಂಡಿದ್ದೀವಿ. ಅಂದ್ರೆ ಈ ಮಣ್ಣಿನ ಗಣಪತಿಯನ್ನೇ ಆರಾಧನೆ ಮಾಡಬೇಕು ಅಂತ. ಹೌದು, POP ಗಣಪತಿಗಳನ್ನ ಬಳಸಬಾರದು, ಮಣ್ಣಿನ ವಿಗ್ರಹಗಳನ್ನ ಬಳಸಬೇಕು. ಅದರಲ್ಲೂ ಕೆಮಿಕಲ್ ಯುಕ್ತ ಬಣ್ಣಗಳನ್ನ ಹಾಕಿರುವಂತಹ ವಿಗ್ರಹಗಳನ್ನ ಬಳಸಬಾರದು ಅಂತ ನಾವು ಸೂಚನೆಯನ್ನ ಕೊಟ್ಟಿದ್ದೀವಿ. ಈಗ ಈ ರೀತಿಯ ಮಣ್ಣಿನ ವಿಗ್ರಹಗಳು ಲಭ್ಯತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನರಿಗೆ ಅಗತ್ಯ ಇರುವಷ್ಟು? ಖಂಡಿತವಾಗ್ಲೂ ಲಭ್ಯ ಇದೆ. ಅದರ ಜೊತೆಗೆ ಸಾಕಷ್ಟು ಸಂಸ್ಥೆಗಳು, ಸಂಘಗಳು ಕೂಡ ಈ ಪರಿಸರ ಸ್ನೇಹಿ ವಿಗ್ರಹಗಳನ್ನ ಜನರಿಗೆ ಉಚಿತವಾಗಿಯೂ ಕೂಡ ನೀಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಕಡೆಯಲ್ಲೂ ಲಭ್ಯನೂ ಇದೆ. ಈ ಬಾರಿ ಪರಿಸರ ಪ್ರಿಯ ಗಣಪನನ್ನೇ
ಗಣೇಶನನ್ನೇ ಪೂಜೆ ಮಾಡಬೇಕು ಅಂತ ಒಂದು ನಿರ್ದೇಶನ ಕೂಡ ಇದೆ ಅಲ್ವಾ ಮೇಡಮ್? ಖಂಡಿತ. ತುಂಬ ಒಳ್ಳೆಯದು. ಮೇಡಮ್ ಅವರು, ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಸಂದೇಶ ಏನು ಈ ಒಂದು ಹಬ್ಬದ ನಿಮಿತ್ತದಲ್ಲಿ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬಗಳು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರುತ್ತವೆ. ಇವುಗಳ ಆಚರಣೆಯಿಂದ ನಮ್ಮ ಮನೆಗಳಲ್ಲಿ ಸಂತೋಷ, ಸಂಭ್ರಮದ ವಾತಾವರಣ ಉಂಟಾಗಬೇಕು. ನಮ್ಮ ಸುತ್ತಮುತ್ತ ಕೂಡ ಒಂದು ಒಳ್ಳೆಯ ಭಾವ ಮೂಡಬೇಕು. ನಮ್ಮ ಆಚರಣೆಗಳಿಂದ ಪರಿಸರಕ್ಕೆ, ಅಕ್ಕಪಕ್ಕ ಇರುವಂತಹ ಜನರಿಗೆ, ಜಾನುವಾರುಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗಬಾರದು. ಇದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಆದ್ರಿಂದ ಎಲ್ಲರೂ ಪರಿಸರ ಸ್ನೇಹಿಯಾಗಿರುವಂತಹ ಮಣ್ಣಿನ ಗಣಪತಿ ವಿಗ್ರಹಗಳು, ಪರಿಸರ ಸ್ನೇಹಿ ಅಲಂಕಾರ ಸಾಮಾನುಗಳು, ಶಬ್ದ ಮಾಲಿನ್ಯ ಮತ್ತು ವಾಯನ ಮಾಲಿನ್ಯ ಮಾಡದಂತಹ ಪಟಾಕಿಗಳು ಆಗಿರಬಹುದು, ಮತ್ತೆ ಬೇರೆ ಏನು ಸಾಮಾನುಗಳು ಉಪಯೋಗಿಸ್ತೀವಿ ಅವುಗಳು ಬಳಸ್ಬಿಟ್ಟು ಅರ್ಥಪೂರ್ಣ ರೀತಿಯಲ್ಲಿ ಮತ್ತು ಸಂಬಂಧಗಳನ್ನು ಆಚರಿಸುವ ಹಬ್ಬವಾಗಲಿ ಎಂದು ನಾನು ಹಾರೈಸುತ್ತೇನೆ. ತುಂಬಾ ಒಳ್ಳೆಯದು ಮೇಡಮ್, ತುಂಬಾ ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದೀರಿ. ನಮ್ಮ ಕೇಳುಗರು ಕೂಡ ನಿಮ್ಮ ಮಾತಿಗೆ ಸ್ಪಂದನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪರಿಸರ ಪ್ರೀತಿಯ ಗಣಪನನ್ನ ಆರಾಧಿಸೋದ್ರ ಮೂಲಕ ಪರಿಸರ ಸ್ನೇಹಿ ಗಣೇಶೋತ್ಸವ ಆಗಲಿ ಅಂತ ಆಶಿಸೋಣ. ಮೇಡಮ್ ಅವರೇ, ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಮೇಡಮ್. ಇದು ಯಾದಗಿರಿ ಜಿಲ್ಲಾಧಿಕಾರಿಗಳಾದ ಸ್ನೇಹಲ್ ಆರ್ ಅವರ ಮಾತುಗಳು. ಖಂಡಿತವಾಗಿ ನಾವು ಗಣೇಶೋತ್ಸವವನ್ನು ಪರಿಸರ ಪ್ರೀತಿಯಿಂದ ಮತ್ತು ಪರಿಸರಕ್ಕೆ ಯಾವುದೇ ರೀತಿಯ ಧಕ್ಕೆ ಮಾಡದ ಹಾಗೆ ಹಬ್ಬವನ್ನು ಆಚರಿಸೋಣ ಅನ್ನುವ ಮಾತಿನೊಂದಿಗೆ ಬಹಳ ಒಳ್ಳೆಯ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕೇಳುಗರೆ, ಈ ರೀತಿಯಾಗಿ ನಾವು ನಮ್ಮ ಗಣೇಶನ ಆರಾಧನೆಗೆ ಎಲ್ಲರೂ ಸಜ್ಜಾಗಬೇಕಾಗಿದೆ. ಕರವ ಮುಗಿವೆ ಬೆನ್ನಕ, ಬೆನ್ನಕ ಬೆನ್ನಕ ಬೆನ್ನಕ, ವರವ ನೀಡೋ ಬೆನ್ನಕ, ಓ ಗಣಪ ಬೆನ್ನಕ, ಹೇ ಶಕ್ತಿದಾಯಕ, ಓ ಗಣಪ ಬೆನ್ನಕ, ಹೇ ಶಕ್ತಿದಾಯಕ, ಬೆನ್ನಕ ಬೆನ್ನಕ ಬೆನ್ನಕ, ಕರವ ಮುಗಿವೆ ಬೆನ್ನಕ. ಆತ್ಮೀಯ ಕೇಳುಗರಿಗೆ, ಇದೀಗ ನಮ್ಮ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಜೊತೆಯಾಗಿದ್ದಾರೆ ಕರ್ನಾಟಕ ವಿಜ್ಞಾನ ಪರಿಷತ್ನ ಅಧ್ಯಕ್ಷರಾದ ಗಿರೀಶ್ ಕಡ್ಲೆವಾಡ ಅವರು. ಕಲಬುರಗಿಯವರು ಅಧ್ಯಕ್ಷರಾಗಿದ್ದಾರೆ. ಮತ್ತೆ ವಿಜ್ಞಾನದ ಬಗ್ಗೆ ಹೆಚ್ಚಿನ ಮನೋಧರ್ಮವನ್ನ ನಮ್ಮ ನಾಡಿನ ಜನರಲ್ಲಿ ಮೂಡಿಸಬೇಕು ಅಂತ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇದೀಗ ಪರಿಸರ ಪ್ರಿಯ ಗಣಪನನ್ನ ಆರಾಧಿಸುವ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಡ್ಲೆವಾಡ ಅವರೇ, ನಮಸ್ಕಾರ. ನಮಸ್ತೆ ಸರ್. ಈಗ ರಾಜ್ಯ ವಿಜ್ಞಾನ ಪರಿಷತ್ತಿಗೆ ಬಹಳಷ್ಟು ದೊಡ್ಡ ಜವಾಬ್ದಾರಿ. ಯಾಕೆಂದ್ರೆ ವೈಜ್ಞಾನಿಕವಾಗಿ ಹಬ್ಬಗಳನ್ನು ಆಚರಿಸಬೇಕು ಅನ್ನೋದನ್ನು ಕೂಡ ನೀವು ತಿಳಿಸಬೇಕಾಗ್ತದೆ ಅಲ್ವಾ? ನಿಜ ನಿಜ ಸರ್. ಈಗ ಈ ಪರಿಸರ ಪ್ರಿಯ ಗಣಪನನ್ನ ಆರಾಧಿಸಬೇಕು ಅನ್ನೋದು ಸರ್ಕಾರದ ಆದೇಶ ಇದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರದ್ದು ಕಟ್ಟಾಜ್ಞೆ ಇದೆ. ಪರಿಷತ್ತಿನಿಂದ ಏನು, ಯಾವ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ತಿದೆ? ಖಂಡಿತವಾಗಿಯೂ ಸರ್ಕಾರದ ಉದ್ದೇಶ, ಮಾಲಿನ್ಯ ನಿಯಂತ್ರಣ ಮಂಡಳಿ ಉದ್ದೇಶ, ನಮ್ಮೆಲ್ಲರ ಉದ್ದೇಶ ಗಣೇಶ ಹಬ್ಬ ಆಚರಣೆ ನಮ್ಮ ಧರ್ಮ, ನಾವೆಲ್ಲ ಆಚರಣೆ ಮಾಡೋಣ. ಹೌದು. ಆದ್ರೆ ಇವತ್ತು ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೌದು, ನಿಜ. ಈಗ ನಾವು ಹಿಂದಿನಿಂದ ಕೂಡ ಗಣೇಶನ ಆಚರಣೆ ಸಂದರ್ಭದಲ್ಲಿ ನಾವು ರಾಸಾಯನಿಕ ಬಣ್ಣದ ಬಳಕೆ, POP ಹೀಗೆ ಗಣೇಶ ಮೂರ್ತಿಯನ್ನ ಬಳಕೆಗೆ ಬದಲಾಗಿ ನಾವು ಇವತ್ತು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳನ್ನ ಕೂಡಿಸಬೇಕಾಗಿದ್ದು ತುಂಬಾ ಅಗತ್ಯವಿದೆ. ಹೌದು. ಇವತ್ತು ಮಣ್ಣು, ನೀರು, ಗಾಳಿ ಗುರುತರವಾದ ಕೊಡುಗೆ ನೀಡುವಂತ ಸಂಪನ್ಮೂಲಗಳು. ಹೀಗಾಗಿ ಪರಿಸರದಲ್ಲಿ ಇವತ್ತು ಈ ಪರಿಸರ ಸ್ನೇಹಿ ಗಣಪ ಇಲ್ಲಾರದ ಸಲುವಾಗಿ ತುಂಬಾ ರಾಸಾಯನಿಕ ಬಳಕೆಯಿಂದ ನೀರು, ಮಣ್ಣು ಮತ್ತು ಗಾಳಿ ಮಲಿನ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದರೆ ಭವಿಷ್ಯದಲ್ಲಿ ಪರಿಸರಕ್ಕೆ ತುಂಬಾ ಅಪಾಯಕಾರಿಯಾದಂತಹ ಹಾನಿಯಾಗುವಂತಹ ಮುನ್ಸೂಚನೆ ಇದೆ. ನಾವು ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಜಾಗೃತರಾಗಬೇಕಾಗಿದೆ. ನಮ್ಮ ಹಬ್ಬ ಹರಿದಿನಗಳನ್ನ ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡಬೇಕಾಗಿದೆ. ಮಕ್ಕಳಿಗೆ ಮತ್ತು ಸಾರ್ವಜನಿಕರು ನಾವೆಲ್ಲ ಇದರ ಬಗ್ಗೆ ಅರ್ಥ ಮಾಡಿಕೊಂಡು ಭವಿಷ್ಯದಲ್ಲಿ ನಾವೆಲ್ಲ ಹಲವಾರು ಜೀವಿಗಳನ್ನ ಉಳಿಸಬೇಕಾಗಿದೆ. ಅವನತಿ ಅಂಚಿಗೂ ಅಲ್ಲಿರುವಂತ ಜೀವಿಗಳ ಬಗ್ಗೆಯೂ ಕೂಡ ನಾವು ತಿಳುವಳಿಕೆ ಮೂಡಿಸಬೇಕಾಗಿದೆ. ಹೀಗಾಗಿ ನಮ್ಮೆಲ್ಲರ ಕರ್ತವ್ಯವಾಗಿದೆ ನಾವು ಪರಿಸರ ಸ್ನೇಹಿ ವಾತಾವರಣ ನಿರ್ಮಾಣ ಮಾಡಬೇಕು ಮತ್ತು ಹಬ್ಬವನ್ನ ಪರಿಸರ ಸ್ನೇಹಿಯಾಗಿ ಮಣ್ಣಿನ ಗಣಪಗಳನ್ನ ಕೂಡಿಸುವುದರ ಮೂಲಕ ನಾವೆಲ್ಲರೂ ಈ ನಿಟ್ಟಿನಲ್ಲಿ ಕ್ರಮ ವಹಿಸಲೇಬೇಕಾಗತ್ತೆ. ಈಗ ಗಿರೀಶ್ ಕಡ್ಲೆವಾಡ ಅವರೇ, ನೀವು ಹೇಳುದು ನಿಜ. ಆದರೆ ಗಣೇಶ ಮಣ್ಣಿನದ್ದಾಗಬೇಕು ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಅವರಿಗೆ ಲಭ್ಯನೂ ಆಗಬೇಕು. ಕೆಲವೊಮ್ಮೆ ಲಭ್ಯತೆಯ ಕೊರತೆ ಇದೆ, ವಿಗ್ರಹಗಳು ಸಿಗುವುದಿಲ್ಲ ನಮಗೆ ಬೇಕಾದ್ದು ಅಂತ ಎಲ್ಲ ಇದೆ. ಅದಕ್ಕೆ ಏನು ಹೇಳ್ತೀರಿ ತಾವು?
ಸರಿ ಸರ್, ಆದ್ರೂ ಕೂಡ ಮುಂಚೆ ಸ್ವಲ್ಪ ಸಮಸ್ಯೆ ಇತ್ತು. ಬರೀ ಜಾಗೃತಿ ಮೂಡಿಸ್ತಿದ್ರು ಹೊರತಾಗಿ ಏನಪ್ಪಾ ಅಂದ್ರೆ ಭಕ್ತರಿಗೆ ಆ ಗಣಪಗಳು ಸಿಕ್ತಿರ್ಲಿಲ್ಲ. ಈಗ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬಂದಿದೆ ಸರ್, ಅದನ್ನು ನಡೀತಾ ಇದೆ. ಮತ್ತೆ ನಾವು ಸ್ವಂತನು ಕೂಡ ಮಣ್ಣಿನ ಗಣಪವನ್ನ ತಯಾರು ಮಾಡ್ಲಿಕ್ಕೆ ಕೂಡ ಆಲೋಚನೆ ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈಗ ಶಾಲೆಗಳಲ್ಲಿ ಕೂಡ ಶಿಕ್ಷಕರು ಕೂಡ ನಮ್ಮಂತ ವಿಜ್ಞಾನ ಪರಿಷತ್ ಸಂಘಟನೆ ಅಂತ ಕೂಡ ಜಾಗೃತಿ ಮೂಡಿಸುವಂತ ಮತ್ತು ಹೆಚ್ಚು ಮಣ್ಣಿನ ಗಣಪಗಳನ್ನ ಸ್ವಂತ ತಯಾರು ಮಾಡುವಂತದ್ದನ್ನ ನಾವೆಲ್ಲ ಉತ್ತೇಜನ ಕೊಡುವಂತದ್ದು, ಜಾಗೃತಿ ಮೂಡಿಸುವಂತ ಕೆಲಸಗಳು ನಮ್ಮಂತವರಿಂದನೂ ಆಗ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಕಂಕಣಬದ್ಧವಾಗಿ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಿದೆ. ಜಿಲ್ಲಾಡಳಿತ ಎಲ್ಲರೂ ಮಾಡ್ತಾ ಇದ್ದಾರೆ ಸರ್. ಈಗ ಅಂತದೇನ್ ಸಮಸ್ಯೆ ಇಲ್ಲ ರೀ, ಸಾಕಷ್ಟು ಕಡೆ ಸಿಗತ್ತೆ ಮಾರುಕಟ್ಟೆಯಲ್ಲಿ. ಖಂಡಿತವಾಗಿಯೂ ಪರಿಸರ ಸ್ನೇಹಿ ಮಣ್ಣಿನ ಗಣಪಗಳು ಸಿಗತ್ತವೆ. ಅಂದ್ರೆ ಜನರಲ್ಲಿ ಒಂದು ಬದಲಾವಣೆ ಅಥವಾ ಒಂದು ಪರಿವರ್ತನೆ ಆಗಿದೆ ಅಂತ ನಾವು ಮನಸ್ಸು ಮಾಡಬೇಕು, ಮಣ್ಣಿನ ಗಣಪಗಳನ್ನೇ ತೆಗೆದುಕೊಳ್ಬೇಕಂತ ನಿರ್ಧಾರ ಮಾಡಬೇಕು. ಹೀಗಾಗಿ ನಮ್ಮಲ್ಲಿ ಜಾಗೃತಿ ಮೂಡಿದಾಗ ಮಾರುಕಟ್ಟೆಯಲ್ಲೂ ಕೂಡ ಅದಕ್ಕೆ ಪೂರಕವಾಗಿ ಸಾಕಷ್ಟು ಗಣಪಗಳು ಬರ್ತವೆ. ಮುಂಚೆ ಏನಾಗ್ತಿತ್ರಿ, ಮಣ್ಣಿನ ಗಣಪಗಳನ್ನ ಜನ ಖರೀದಿ ಮಾಡ್ಲಿಕ್ಕೆ, ಅದನ್ನ ಬಳಕೆ ಮಾಡ್ಲಿಕ್ಕೆ ಒಪ್ತಾ ಇರಲಿಲ್ಲ, ಮುಂದೆ ಬರ್ತಾ ಇರಲಿಲ್ಲ. ಈಗ ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಜಾಗೃತಿಯೂ ಬಂದಿದೆ. ಅದು ಈ ವರ್ಷ ಖಂಡಿತವಾಗಿಯೂ ಗಣೇಶ ಹಬ್ಬವನ್ನ ಪರಿಸರ ಸ್ನೇಹಿಯಾಗಿ ಆಚರಿಸಲಿಕ್ಕೆ ನಾವೆಲ್ಲ ದೃಢ ಸಂಕಲ್ಪ ಪಡ್ಲೇಬೇಕಾಗಿದೆ ಸರ್. ನಿಜ ನಿಜ. ಅಂದ್ರೆ ನಾವು ಒಂದು ಪರಿವರ್ತನೆಯನ್ನೇ ನಾವೇ ತರಬೇಕಾಗಿದೆ ಈ ಸಮಾಜದಲ್ಲಿ ಅಂತ ತುಂಬಾ ಅಗತ್ಯ ಇದೆ. ಈಗ ಕೆಲವಾರು ವರ್ಷಗಳಿಂದ ನೋಡಿದಾಗ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಲ್ವಾ. ಈಗ ಹೆಚ್ಚಿನವರು ಪರಿಸರ ಪ್ರಿಯ ಗಣಪನನ್ನೇ ಆರಾಧಿಸ್ತಾರೆ. ಕಳೆದ ವರ್ಷ ಅರಿಶಿನ ಗಣಪ, ಈ ಸಲ ಬೀಜವನ್ನ ಆ ಗಣಪನ ಹೊಟ್ಟೆಯಲ್ಲಿ ಮಣ್ಣಿನಲ್ಲಿ ಮಾಡಿ ಇಟ್ಟು ಅದನ್ನು ಎಲ್ಲಿ ಬಿಸಾಡಿದ್ರು ವೃಕ್ಷ ಆಗುವ ಹಾಗೆ ಅಥವಾ ಸಸಿ ಆಗುವ ಹಾಗೆ ಒಂದು ನೋಡ್ಕೋತಾ ಇದ್ದಾರೆ ನೋಡಿ. ಎಸ್ ಸರ್, ಖಂಡಿತವಾಗಿಯೂ ಸರ್. ಈ ರೀತಿ ಕೂಡ ಪರಿಸರ ಪ್ರೇಮಿಗಳು ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅವರೇ ಬೇರೆ ಬೇರೆ ರೀತಿಯಾದಂತ ನೀವು ಹೇಳಿದ್ರಲ್ಲ, ಈಗ ಬೀಜಗಳ ಗಣಪಗಳನ್ನ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಆ ಗಣಪ ಎಲ್ಲಿದ್ರೂ ಕೂಡ ವೃಕ್ಷವಾಗಿ ಅದು ಮುಂದೆ ಬೆಳೆಯುತ್ತೆ ಅನ್ನೋದು ಹಿನ್ನೆಲೆಯಲ್ಲಿ ಆ ರೀತಿನೂ ಕೂಡ ಮಾಡ್ಲಿಕ್ಕೆ ಜನ ಮುಂದಾಗಿದ್ದಾರೆ. ಒಟ್ಟಾರೆ ನಾವೆಲ್ಲ ತಿಳ್ಕೋಬೇಕು, ತಿಳಿದಂತೆ ನಾವುಗಳು ಕೂಡ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕನ್ನುವಂತ ಸಂಕಲ್ಪ ಮಾಡ್ಕೋಬೇಕು. ಇತರೆಯವರಿಗೂ ತಿಳಿ ಹೇಳುವಂತ ಕೆಲಸವನ್ನು ಮಾಡಬೇಕು. ಇಷ್ಟ ಆದ್ರೆ ಖಂಡಿತ ಪ್ರತಿ ವರ್ಷಕ್ಕಿಂತ ವರ್ಷ ಇದ್ರ ಬಗ್ಗೆ ಜಾಗೃತಿ ಆಗ್ತಾ ಇದೆ. ಜನ ಕೂಡ ಒಪ್ಕೊಂಡಿದ್ದಾರೆ. ಸಂತೋಷದಿಂದ ನಾವೆಲ್ಲ ಪರಿಸರ ಸ್ನೇಹಿ ಗಣಪನನ್ನೇ ತರೋಣ ಅನ್ನುವಂತ ಮಕ್ಕಳು ಕೂಡ ಜಾಗೃತರಾಗಿದ್ದಾರೆ. ಹೀಗಾಗಿ ರಾಸಾಯನಿಕ ಮತ್ತು ಪಿಒಪಿ ಗಣಪಗಳು ಇವತ್ತು ಮಾರುಕಟ್ಟೆಯಲ್ಲೂ ಕೂಡ ಸಿಗ್ಲಾರಷ್ಟು ಮಟ್ಟಿಗೆ ಜಾಗೃತಿ ಆಗಿದೆ. ಹೌದು, ಪಿಒಪಿ ಗಣೇಶ ಮಾರಾಟ ಮಾಡುವುದೇ ನಿಷೇಧ ಅಂತ ಹೇಳ್ಕೊಂಡು ಸರ್ಕಾರ ಹೇಳಿದೆ. ಅಪರಾಧ, ಇವತ್ತಿನ ದಿನದಲ್ಲಿ ಅಪರಾಧ ಅದು. ಮುಖ್ಯವಾಗಿ ನಮ್ಮ ಮಕ್ಕಳಲ್ಲಿ ಜಾಗೃತಿ ಮಾಡ್ಬೇಕಲ್ವ, ಮನೆಯಿಂದಲೇ ಇದೊಂದು ಜಾಗೃತಿಯ ಸಂದೇಶ ಮೊಳಗಬೇಕು. ಇವತ್ತಿನ ಎಳೆಯ ಮಕ್ಕಳಿಗೆ ಗೊತ್ತಿದೆ, ಅವರೆಲ್ಲ ಓದ್ತಾ ಇದ್ದಾರೆ, ಪರಿಸರದಲ್ಲಿ ಏನೇನ್ ತೊಂದರೆ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಬ್ಬ ಹರಿದಿನಗಳ ಆಚರಣೆಗಳು ಪರಿಸರ ಸ್ನೇಹ ಆಗಿರ್ಬೇಕು ಅನ್ನೋದಕ್ಕೆ ಮಕ್ಕಳು ಬಹಳ ಸಂತೋಷದಿಂದ ಅವರು ರೆಡಿ ಇದ್ದಾರೆ. ಪಾಲಕರು ಕೂಡ ಆ ಮಕ್ಕಳ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು ಮತ್ತು ಅವ್ರ ಮಕ್ಕಳಿಗೆ ಕೂಡ ಅರ್ಥ ಮಾಡ್ಲಾರ್ದಂಗೆ ತಿಳುವಳಿಕೆ ಮೂಡಿಸುವಂತದ್ದು ಆಗ್ಬೇಕು ಸೈಮಲ್ಟೇನಿಯಸ್ಲಿ. ಮತ್ತೆ ಸಂಘ ಸಂಸ್ಥೆಗಳು ಮತ್ತೆ ಸಮಾಜ, ಶಾಲೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ್ಕೊಂಡು ಇದ್ರ ಬಗ್ಗೆ ನಾವು ತುಂಬಾನೇ ತಿಳುವಳಿಕೆ ಮೂಡಿಸುವಂತ ಕೆಲಸ ಆಗ್ಬೇಕಾಗಿದೆ. ನಿಜ ಗಿರೀಶ್ ಕಡ್ಲೆವಾಡ ಅವರೇ, ನೀವು ಹೇಳಿದ ಹಾಗೆ ನಾವು ಮನೆಯಿಂದಲೇ ಸಂದೇಶ ಮೊಳಗಬೇಕು ಮತ್ತು ಮಕ್ಕಳಿಂದ ಜಾಗೃತಿ ಪ್ರಾರಂಭ ಆಗಬೇಕು. ನಮ್ಮ ನವ ಸಮಾಜ ಕಟ್ಟುವುದೇ ನಮ್ಮ ಮಕ್ಕಳು ಅಲ್ವಾ? ಖಂಡಿತ ಖಂಡಿತ. ತುಂಬ ಒಳ್ಳೆಯದು ಗಿರೀಶ್ ಕಡ್ಲೆವಾಡ ಅವರೇ. ಕರ್ನಾಟಕ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಾಗಿ ಪರಿಸರ ಪ್ರಿಯ ಗಣಪನನ್ನು ಯಾಕೆ ಆರಾಧಿಸಬೇಕು ಅನ್ನೋದರ ಮಹತ್ವದ ಬಗ್ಗೆ ನಮ್ಮ ಜೊತೆಯಲ್ಲಿ ನೇರ ಫೋನಿನ ಸಂವಾದದಲ್ಲಿ ತಾವು ಭಾಗವಹಿಸಿ ಮಾತಾಡಿದಿರಿ. ನಿಮಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ಧನ್ಯವಾದ. ತಮಗೂ ಧನ್ಯವಾದಗಳು ಸರ್, ಜನರಿಗೂ ಧನ್ಯವಾದಗಳು. ನಾವೆಲ್ಲ ಗಣಪನ ನಾವು ಸ್ಥಾಪನೆ ಮಾಡ್ತೇವೆ. ನಾವು ಎಲ್ಲರೂ ಇದನ್ನ ಜಾಗೃತಿಯಿಂದ ಪರಿಸರ ಸ್ನೇಹಿಯ ಮಣ್ಣಿನ ಗಣಪನ್ನೇ ತರೋಣ ಅಥವಾ ಪರಿಸರ ಪ್ರಿಯವಾದಂತ ಗಣಪವನ್ನ ಕೂಡ್ಸೋಣ. ನಾವೆಲ್ಲರೂ ಮಾಡಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸೋಣ. ಪರಿಸರ ಪ್ರೇಮಿಯಾಗಿ ನಾವೆಲ್ಲರೂ ತಿಳುವಳಿಕೆ ಮೂಡಿಸೋದ್ರ ಜೊತೆಗೆ ಆಚರಿಸಿದ್ರೆ ಗಣೇಶನ ಹಬ್ಬ ಎಲ್ಲರಿಗೂ ಸಂತೋಷ ತರುತ್ತೆ. ಧನ್ಯವಾದ ಸರ್, ತುಂಬಾ ಒಳ್ಳೆ ಮಾತನಾಡಿದಿರಿ. ಧನ್ಯವಾದ ನಿಮಗೆ. ನಮಸ್ತೆ. ನಮಸ್ಕಾರ. ಆತ್ಮೀಯ ಕೇಳುಗರೆ, ನಮ್ಮೊಡನಿದ್ದಾರೆ ಗ್ರಾಮ ಸ್ವರಾಜ್ಯದ ಮುಖ್ಯಸ್ಥರಾದ ಸಂಗಮೇಶ್ ಅವರು.
ಮಣ್ಣಿನ ಮೂರ್ತಿಗಳನ್ನು ತಯಾರಿಕೆ ಮಾಡಿ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಒಂದು ರೀತಿಯ ತರಬೇತಿಯನ್ನು ನೀಡಿದವರು. ಜೊತೆಗೆ ಈ ಮಾರಾಟವನ್ನು ಕೂಡ ಮಾಡ್ತಾ ಇರುವಂಥ ಸಂಗಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸಂಗಮೇಶ್ ಅವರೇ. ನಮಸ್ಕಾರ. ಈಗ ನೀವು ಈ ಒಂದು ಪರಿಸರ ಪ್ರಿಯ ಮೂರ್ತಿಯನ್ನ ಮಾಡಬೇಕನ್ನೋ ಚಿಂತನೆ ಯಾಕೆ ಬಂತು? ಮೂಲತಃ ನಮ್ಮ ಇವತ್ತಿನ ಸಮಸ್ಯೆಗಳು ಏನಂದ್ರೆ ನಿರುದ್ಯೋಗ, ಬಡತನ, ಇವೆಲ್ಲ ಏನು ಸಮಸ್ಯೆಗಳು ಇವತ್ತು ನಮ್ಮ ದೇಶದಲ್ಲಿ ಕಾಡ್ತಾ ಇದ್ದಾವೆ, ಅವೆಲ್ಲಗಳಿಗೂ ಮೂಲ ಏನು ಅಂದ್ರೆ ಸೆಂಟ್ರಲೈಸೇಷನ್. ಅದರ ತದ್ವಿರುದ್ಧ ಅಂದ್ರೆ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ. ಗ್ರಾಮಗಳು ಸದೃಢ ಆಗಬೇಕು, ಆರ್ಥಿಕತೆ ವಿಕೇಂದ್ರೀಕರಣ ಆಗಬೇಕು. ಅಂದಾಗ್ಲೇ ಹೆಚ್ಚು ಹೆಚ್ಚು ಉದ್ಯೋಗ ಸೃಷ್ಟಿ ಆಗುತ್ತೆ. ಈಗ ಸಿಟಿಗಳಲ್ಲಿ ನಮ್ಮ ಹಳ್ಳಿ ಜನ ಮೈಗ್ರೇಟ್ ಆಗಿ ಸಿಟಿಗಳಲ್ಲಿ ಏನು ಸಮಸ್ಯೆ ಉದ್ಭವ ಆಗ್ತಾ ಇದಾವೆ, ಅವರೆಲ್ಲರೂ ವಾಪಸ್ ಹಳ್ಳಿಗಳಿಗೆ ಹೋಗೋದ್ರಿಂದ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೊಲ ಗದ್ದೆಗಳು ಸದೃಢವಾಗಿರ್ತವೆ, ಅವರ ಆರ್ಥಿಕವಾಗಿ ಸದೃಢವಾಗಿರ್ತಾರೆ. ಅದರಿಂದ ಗ್ರಾಮಗಳು ಸದೃಢವಾಗಿರ್ತವೆ. ಗ್ರಾಮಗಳು ಸದೃಢವಾಗಿರೋದ್ರಿಂದ ದೇಶ ಸದೃಢವಾಗುತ್ತೆ. ಒಳ್ಳೆ ಆಲೋಚನೆ. ಭಾರತ ಹಳ್ಳಿಗಳ ದೇಶ. ಇವತ್ತಿಗೂ 60-70% ಹಳ್ಳಿಗಳಿದಾವೆ ನಮ್ಮ ದೇಶದಲ್ಲಿ. ಹೌದು. 140 ಕೋಟಿ ಜನಸಂಖ್ಯೆ ಇದೆ. ಇಷ್ಟು ಜನರಿಗೆ ನಾವು ಸೆಂಟ್ರಲೈಸೇಷನ್ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ತಂದ್ರೆ ಎಷ್ಟು ಜನರಿಗೆ ಉದ್ಯೋಗ ಕೊಡೋದು ಸಾಧ್ಯ ನಾವು? ಹೀಗಾಗಿ ಹೆಚ್ಚು ಹೆಚ್ಚು ಉದ್ಯೋಗ ಕೊಡುವಂತ ಶಕ್ತಿ ಇರತಕ್ಕಂಥದ್ದು ನಮ್ಮ ವಿಲೇಜ್ ಇಂಡಸ್ಟ್ರಿಗೆ, ಅಂದ್ರೆ ಗ್ರಾಮೋದ್ಯೋಗಗಳಿಗೆ. ಅದಕ್ಕೆ ಗ್ರಾಮ ಸ್ವರಾಜ್ಯ ಅಂತ ಮಾಡಿದ್ರಿ ನೀವು. ಅನ್ನ ಹೆಸರನ್ನ ಇಟ್ಕೊಂಡು ಗ್ರಾಮಗಳನ್ನ ಸದೃಢವಾಗಿ ಮಾಡಬೇಕು ಅಂತ ಗ್ರಾಮಗಳಲ್ಲಿ ಉತ್ಪಾದನೆ ಮಾಡತಕ್ಕಂತಹ ಉತ್ಪನ್ನಗಳನ್ನು ನಾವು ಉತ್ಪಾದನೆ ಮಾಡಿಸ್ತಾ ಇದೀವಿ, ಅವುಗಳನ್ನೇ ಪ್ರಮೋಟ್ ಮಾಡ್ತಾ ಇದೀವಿ. ಅದರ ಭಾಗವಾಗಿ ಮಣ್ಣಿನ ಗಣಪನ ಮೂರ್ತಿಯನ್ನ ಮಾಡ್ತಾ. ಹೌದು. ಈಗ ಮಣ್ಣಿನ ಗಣೇಶನನ್ನ ನೀವು ಯಾವ ರೀತಿ ಮಾಡ್ತಾ ಇದ್ದೀರಿ, ಹೇಗೆ ಮಾಡ್ತಾ ಇದ್ದೀರಿ ಸ್ವಲ್ಪ ಹೇಳಿ. ಮಣ್ಣಿನ ಗಣೇಶಗಳು ಅಂದ್ರೆ ಮಣ್ಣು ಪ್ರತಿಯೊಂದು ಹಳ್ಳಿಯಲ್ಲಿ ಸಿಗುತ್ತೆ. ಯಾವ ಮಣ್ಣು ಅದು? ಜೇಡಿ ಮಣ್ಣ? ಜೇಡಿ ಮಣ್ಣು ಅಂತ ಹೇಳ್ತೀವಿ, ಮತ್ತೆ ಖಟಕ್ ಮಣ್ಣು ಅಂತ ಹೇಳ್ತೀವಿ, ಅಥವಾ ಎರೆ ಮಣ್ಣು, ಕೆರೆಗಳಲ್ಲಿ ಇರತಕ್ಕಂತ ಹೂಳನ್ನ ಎತ್ತಿ ಮಾಡುವ ಮಣ್ಣು. ಈ ರೀತಿ ಹಲವಾರು ವೆರೈಟಿ ಮಣ್ಣು ಸಿಗುತ್ತೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಸಿಗುತ್ತೆ. ಅಂತದ್ದೇ ನಾವು ಸದ್ಯಕ್ಕೆ ಏನಂದ್ರೆ ನಮ್ಮ ಬೀದರ್ ನಲ್ಲಿ ಇರತಕ್ಕಂತ ಕೆಂಪು ಮಣ್ಣಿನಿಂದ ಆ ಮಣ್ಣನ್ನ ತಗೊಂಡು ಆ ಮಣ್ಣಿಗೆ ಕ್ರಶ್ ಮಾಡ್ತೀವಿ, ಅಂದ್ರೆ ಪುಡಿ ಮಾಡಿ ಅದಕ್ಕೆ ನೀರಿನಲ್ಲಿ ಹಾಕಿ ನೆನೆ ಇಟ್ಟು ನಂತರ ಅದ್ರ ಹತ್ತಿಯನ್ನು ಮಿಕ್ಸ್ ಮಾಡಿ ಅದು ಒಂದು ಹದಕ್ಕೆ ಬರುತ್ತೆ. ತದನಂತರ ಅದಕ್ಕೆ ಒಂದು ಮೋಲ್ಡ್ ಅಂತ ಮಾಡ್ಕೊಂಡಿದೀವಿ ನಾವು, ಹೆಚ್ಚಿಗೆ ಉತ್ಪಾದನೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ. ಆ ಮೋಲ್ಡ್ ಅಲ್ಲಿ ಪ್ರೆಸ್ ಮಾಡಿ ನಂತರ ಅದು ಆರ್ಟಿಸ್ಟ್ ಗಳಿಂದ ಅದು ಸೊಂಡಿಲು, ಕೈಗಳು ಎಲ್ಲವೂ ಫಿನಿಶಿಂಗ್ ಮಾಡಿ ಸಿಹಿ ಬಣ್ಣಗಳಿಂದ ಅವುಗಳಿಗೆ ಕಣ್ಣು ಕಪ್ಪಾಗಿರ್ಲಿ ಬಿಳಿಯಾಗಿರ್ಲಿ ಆ ಬಣ್ಣಗಳನ್ನ ಮಾಡಿ ಅತಿ ಕಡಿಮೆ ಬಣ್ಣವನ್ನ ಬಳಸಿ ಉತ್ಪಾದನೆ ಮಾಡ್ತಾ ಇದ್ದೀವಿ. ಎಷ್ಟು ಎತ್ತರದ ಮೂರ್ತಿಗಳೆಲ್ಲ ಲಭ್ಯ ಇದೆ ನಿಮ್ಮಲ್ಲಿ ಈಗ? ನಮ್ಮಲ್ಲಿ ಈಗ ಸದ್ಯಕ್ಕೆ ಕಲಬುರಗಿಯಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇರತಕ್ಕಂಥದ್ದು, ಲಭ್ಯ ಇರತಕ್ಕಂಥದ್ದು 4 ಅಡಿವರೆಗೂ ಇದೆ. ಅದಕ್ಕಿಂತಲೂ ಹೆಚ್ಚಿನ ಅಡಿ ಬೇಕು ಅಂದ್ರೆ 10-15 ಫೀಟ್ ವರೆಗೂ ಮಾಡಬಹುದು. ಆದ್ರೆ 6 ತಿಂಗಳು ಮುಂಚಿತವಾಗಿ ಅದನ್ನ ಆರ್ಡರ್ ಕೊಡ್ಬೇಕು. ಓಹೋ. ಈಗ ಕೆಲವೊಮ್ಮೆ ಅದೇ ಹೇಳ್ತಾ ಇದ್ದಾರೆ ಗಣೇಶ್ ಮಂಡಳಿಯವರೆಲ್ಲ, ದೊಡ್ಡ ಮೂರ್ತಿ ನಮಗೆ ಲಭ್ಯ ಆಗ್ತಾ ಇಲ್ಲ ಅಂತ. ಅವರು ಮುಂದಾಲೋಚನೆ ಮಾಡಿ ನಮ್ಗೆ ಹೇಳಿದ್ರೆ ನಾವು ಮಾಡಿಕೊಡ್ತೀವಿ. ಓಹೋ. ಈಗ ಈ ಮೂರ್ತಿ ರಚನೆಗೆ ಬೇಕಾದಂತ ಜೇಡಿ ಮಣ್ಣಿನ ಕೊರತೆ ಇದೆ ಅಂತ ಕೇಳಿದ್ದೇವೆ, ಅಂತದ್ದೇನಾದ್ರೂ ಇದೇನಾ ಸಮಸ್ಯೆ? ಇಲ್ಲ ಸರ್, ಹಾಗೇನು ಇಲ್ಲ. ನಾವು ಇದರ ಪ್ರೊಡಕ್ಷನ್ ಕೂಡ ಸೆಂಟ್ರಲೈಸ್ ಆಗಿ ಮಾಡಿದ್ರೆ, ಎಲ್ಲಿ ಸೆಂಟ್ರಲೈಸ್ ಆಗಿ ಪೂರ್ತಿ ದೇಶಕ್ಕೆ ಸಪ್ಲೈ ಮಾಡೋದು ಒಂದು ಹಳ್ಳಿಯಲ್ಲಿ ಮಾಡಿದ್ರೆ, ಆ ಹಳ್ಳಿಯಲ್ಲಿ ಎಲ್ಲಿ ನಾವು ಒಂದೇ ಕಡೆ ಮಣ್ಣನ್ನು ಡಿಗ್ ಮಾಡ್ತೀವಿ ಅಲ್ಲಿ ಶಾರ್ಟೇಜ್ ಆಗಬಹುದು. ಆದ್ರೆ ನಾವು ಸೆಂಟ್ರಲೈಸೇಷನ್ ಮಾಡ್ತಾ ಇಲ್ಲ, ಬೇರೆ ಬೇರೆ ಕಡೆ ಆ ಮಣ್ಣು ಮತ್ತೆ ಏನಾಗುತ್ತೆ ಕೆರೆ ಸೇರುತ್ತೆ, ಹೀಗಾಗಿ ಅದು ಕಡಿಮೆ ಬೀಳೋ ಮಾತು ಬರಲ್ಲ. ಈಗ ಸಿಟಿಗಳಲ್ಲಿ ಏನಾಗುತ್ತೆ ಹೂವಿನ ಕುಂಡಗಳಿಗೆಲ್ಲ ಹಾಕಿರ್ತಾರೆ, ಅದು ದೊಡ್ಡ ದೊಡ್ಡ ಗಣೇಶ ಇರಲ್ಲ, ಚಿಕ್ಕ ಗಣೇಶ ಇರುತ್ತೆ. ಶಾರ್ಟೇಜ್ ಅನ್ನೋ ಮಾತು ಪ್ರಶ್ನೆ ಇನ್ನೂ ಬಂದಿಲ್ಲ ನಮ್ಗೆ. ಈಗ ಮಣ್ಣಿನ ಗಣಪತಿಯ ಮೂರ್ತಿಯನ್ನ ಮಾಡುವುದರಿಂದ ಏನೇನು ಪ್ರಯೋಜನಗಳಿದೆ ಅಂತ ಹೇಳ್ತೀರಿ ಸಂಗಮೇಶ್? ಸರ್, ಅದಕ್ಕೆ ಹಲವಾರು ಅಂಗಗಳಲ್ಲಿ ಹಲವಾರು ಪ್ರಯೋಜನಗಳಿದಾವೆ. ನೀವು ಆರ್ಥಿಕವಾಗಿ ನೋಡಿದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗುತ್ತೆ. ನೀವು ಸಾಮಾಜಿಕವಾಗಿ ನೋಡಿದ್ರೆ ಅದು ಹೆಚ್ಚಿನ ಜನರಿಗೆ ಉದ್ಯೋಗ ಕೊಡೋದ್ರಿಂದ ಸಾಮಾಜಿಕವಾಗಿ ಜನರು ಆರ್ಥಿಕವಾಗಿ ಗಟ್ಟಿ ಆಗ್ತಾರೆ. ಅದರಿಂದ ಅವರು ಸಾಮಾಜಿಕವಾಗಿ ಒಂದು ಸಾಮಾಜಿಕ ಸ್ಥಾನಮಾನವನ್ನು ಪಡಿತಾರೆ. ಇದು ಸಾಮಾಜಿಕವಾಗಿ. ಮತ್ತೆ ನೀವು ಆಧ್ಯಾತ್ಮಿಕವಾಗಿ ನೋಡಿದರೆ ನಮ್ಮ ಶರೀರ ಕೂಡ ಮಣ್ಣು. ಹೌದು, ಪಂಚಭೂತಗಳಲ್ಲಿ ಗಣೇಶ ಮಣ್ಣಿನಿಂದ ಸಿದ್ಧನಾಗಿ ಅವನು ಕೂತದ ಎಷ್ಟು ದಿನ ಕೂತಿರ್ತಾನೋ ಅಷ್ಟು ವಿಜೃಂಭಣೆಯಿಂದ ಇರ್ತಾನೆ. ಹೌದು. ಕೊನೆಗೆ ಅವನು ನೀರಲ್ಲಿ ಮುಳುಗಿ ಮತ್ತೆ ಮಣ್ಣಲ್ಲಿ ಮಣ್ಣಾಗ್ತಾನೆ. ಹೌದು, ಮಣ್ಣನ್ನು ಸೇರ್ತಾನೆ. ಅದೇ ರೀತಿ ಮನುಷ್ಯ ಕೂಡ ಹುಟ್ಟಿದಾನೆ ಮಣ್ಣಿನಿಂದ, ಮತ್ತೆ ಮಣ್ಣಲ್ಲೇ ಮಣ್ಣಾಗ್ತಾನೆ. ಹೌದು ಹೌದು ಹೌದು. ಈ ಸಂದೇಶವನ್ನ, ಆಧ್ಯಾತ್ಮಿಕ ಸಂದೇಶವನ್ನ ಜನರಿಗೆ ತಿಳಿಸೋದಕ್ಕೆ ಗಣೇಶ ಬರ್ತಾನೆ, ಮಣ್ಣಿನ ಗಣೇಶ. ಹೌದು, ಮತ್ತೆ ಪರಿಸರಕ್ಕೂ ಹಾನಿ ಇಲ್ಲ. ಪರಿಸರಕ್ಕೂ ಹಾನಿ ಇಲ್ಲ. ಹಾಗೂ ಮನುಷ್ಯನಿಗೆ ಅವನು ಕೊಡೋ ಮೆಸೇಜ್ ಏನಂದ್ರೆ, ನೀನು ಏನೇನು ಕೆಟ್ಟ ಕೆಲಸಗಳು ಮಾಡ್ತಾ ಇದೀಯಾ, ಸಮಾಜದಲ್ಲಿ ಅಧರ್ಮವನ್ನು ಮಾಡ್ತೀಯಾ, ನೀನು ನೆನಪಿರ್ಲಿ, ನೀನು ಮಣ್ಣಲ್ಲಿ ಮಣ್ಣಾಗ್ತೀಯಾ, ನೆನಪಿರ್ಬೇಕು ಅಂತ.
ಆ ನೆನಪು ಇಟ್ಕೊಂಡು ನೀವು ಏನೇ ಮಾಡ್ಬೇಕು. ಹೌದು. ಯಾಕಂದ್ರೆ ನೀನ್ ಉಳಿಯಲ್ಲ, ಯಾರು ಈ ಭೂಮಿ ಮೇಲೆ ಶಾಶ್ವತರಲ್ಲ. ಹೌದು. ದುಡ್ಡು ಸಂಪಾದನೆ ಮಾಡ್ತೀಯಾ, ಜನರಿಗೆ ಮೋಸ ಮಾಡ್ತೀಯಾ, ಇವೆಲ್ಲ ಅವರವರಿಗೆ ತಕ್ಕಂತೆ ಇದು ಆಧ್ಯಾತ್ಮಿಕವಾಗಿ. ಅಂಡ್ ನೀವು ಸೈಕಾಲಜಿಕಲ್, ಇದು ಯಾರು ಕೆಲಸ ಮಾಡ್ತಾರೆ, ಈಗ ಮೂರ್ತಿ ತಯಾರು ಮಾಡೋರಾಗಿರ್ಬೋದು, ಅದರಲ್ಲಿ ಕೆಲಸ ಮಾಡೋರು ಆರ್ಟಿಸ್ಟಿಕ್ ಕೆಲಸ ಮಾಡೋದ್ರಿಂದ ಅವರ ಮೆಂಟಲ್ ಸ್ಟೆಬಿಲಿಟಿ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ, ಅವ್ರ ಮಾನಸಿಕವಾಗಿ ತುಂಬಾ ಚೆನ್ನಾಗಿರ್ತಾರೆ. ನಿಜ. ಇದು ಕೂಡ ಇದರಲ್ಲಿ ತುಂಬಾ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತೆ. ಮತ್ತೆ ಈ ಮಣ್ಣಿನೆಲ್ಲ ಮಾಡಿರುವುದರಿಂದ ಜಲಮಾಲಿನ್ಯ ಕೂಡ ಆಗುದಿಲ್ಲ ಅಲ್ವಾ? ಹೌದು ಸರ್, ಇದು ಪರಿಸರ ಸ್ನೇಹಿ ಅಂದ ಕೂಡಲೇ ಜಲವಾಗಿರ್ಲಿ ಮಣ್ಣಾಗಿರ್ಲಿ ಯಾವುದಕ್ಕೂ ಇದು ಮಾಲಿನ್ಯವನ್ನು ತರೋದೇ ಇಲ್ಲ, ಪ್ರೈಮರಿ ವಿಷಯ ಅದು. ಹೌದು. ಅಲ್ಲ, ಮನಸ್ಸು ಮಾಡಿದ್ರೆ ಬಕೆಟ್ ಡ್ರಮ್ಗಳಲ್ಲಿ ಕೂಡ ಅಥವಾ ತೊಟ್ಟಿಗಳಲ್ಲಿ ಕೂಡ ವಿಸರ್ಜನೆ ಮಾಡಬಹುದು, ಮನೆಯಲ್ಲಿ ವಿಸರ್ಜನೆ ಮಾಡಬಹುದು. ಈಗ ಸಾರ್ವಜನಿಕ ಗಣೇಶ ಇದ್ರೆ ಎಲ್ಲಿ ನೀವು ಕೂರ್ಸಿರ್ತೀರಾ ಅಲ್ಲೇ ಒಂದು ಹೊಂಡವನ್ನ ಕೆದರಿ ಅಲ್ಲೇ ನೀವು ಅದನ್ನ ವಿಸರ್ಜನೆ ಮಾಡಬಹುದು, ಅಥವಾ ಒಂದು ಗಿಡದ ಬುಡದಲ್ಲಿ ಕೂಡ ವಿಸರ್ಜನೆ ಮಾಡಬಹುದು. ರೀತಿ ಮಾಡಬಹುದು ಸರ್ ಆರಾಮಾಗಿ. ಪರಿಸರ ಪ್ರಿಯ ಮೂರ್ತಿ ತಯಾರಕರಿಗಿರುವಂತ ಸಮಸ್ಯೆಗಳು ಏನಂತ ಹೇಳ್ತೀರಿ ನೀವು? ಸರ್, ಮೊದಲನೇದು ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಕಲೆಯನ್ನ ಯಾರು ಕಲಿಸೋರಿಲ್ಲ. ಎರಡನೇದು ಅವರಿಗೆ ಅದಕ್ಕೆ ಬೇಕಾಗಿರತಕ್ಕಂತಹ ಉಪಕರಣಗಳಾಗಿರ್ಲಿ, ಅದನ್ನ ಉತ್ಪಾದನೆ ಮಾಡೋದಕ್ಕೆ ಸ್ಥಳವಾಗಿರ್ಲಿ, ಇದರ ಫೆಸಿಲಿಟಿ ಸರ್ಕಾರದಿಂದ ಆಗಿರ್ಲಿ ಮತ್ತೆ ಇನ್ಯಾವುದೇ ರೀತಿಯಿಂದ ಒದಗಿಸ್ತಾ ಇಲ್ಲ, ಅದು ಸಮಸ್ಯೆ ಆಗ್ತಾ ಇದೆ. ಈಗ POPಗಿಂತ ಇದಕ್ಕೆ ದರದ ಜಾಸ್ತಿ, ದುಬಾರಿ ಬೆಲೆ ಅಂತಾರಲ್ಲ, ಹೌದಾ? ಅದೇನಾಗುತ್ತೆ ಸರ್, ನಿಮಗೆ ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಪರಿಸರ ಸ್ನೇಹಿ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 10 ಗಣೇಶನನ್ನ ಉತ್ಪಾದನೆ ಮಾಡಿದ್ರೆ, ಅದೇ ಸಮಯದಲ್ಲಿ ಅಷ್ಟೇ ಒಬ್ಬ ವ್ಯಕ್ತಿ POP ಗಣೇಶ ಸೇಮ್ ಸೈಜ್ ಇಂದು 100 ಗಣೇಶನನ್ನ ಉತ್ಪಾದನೆ ಮಾಡಬಹುದು. ಅದೇನ್ ಗೊತ್ತಾ, ಜಸ್ಟ್ ಲಿಕ್ವಿಡ್ ಹಾಕ್ತಾರೆ, POP ಅಲ್ಲಿ ತೆಗೆದು ಬಿಡ್ತಾರೆ, ಕಲ್ಸೋದು ಲಿಕ್ವಿಡ್ ಆಗಿ ತೆಗೆದು ಅಷ್ಟೇ. ಅಂದ್ರೆ ರಾಸಾಯನಿಕ ವಸ್ತುಗಳನ್ನು ಬಳಸ್ತಾರೆ, ಕೆಮಿಕಲ್ ಬಳಸೋದ್ರಿಂದ. ಇದರಲ್ಲಿ ನಾವು ಶುದ್ಧವಾದ ಮಣ್ಣನ್ನು ಬಳಸಬೇಕು, ಅದನ್ನ ಹದ ಮಾಡ್ಕೋಬೇಕು, ಅದಕ್ಕೆ ಅಷ್ಟು ಗಟ್ಟಿ ಮಾಡ್ಕೋಬೇಕು, ಮತ್ತೆ ಪರಿಸರ ಸ್ನೇಹಿಯಾಗಿರುವಂಗೆ ಇಟ್ಕೋಬೇಕು. ಮತ್ತೆ ಇದು ಮಣ್ಣಿಂದ ಇರೋದ್ರಿಂದ ವೇಟ್ ಜಾಸ್ತಿ ಇರುತ್ತೆ, ಗಟ್ಟಿಯಾಗಿರ್ಬೇಕು 1 ವರ್ಷದವರೆಗೂ. ಅಂದ್ರೆ ಅದಕ್ಕೆ ಹತ್ತಿ ಮಿಕ್ಸ್ ಮಾಡ್ಬೇಕು. ಅದೆಲ್ಲ ಏನಾಗುತ್ತೆ, ಒಂದು ದಿನದಲ್ಲಿ 10 ಗಣೇಶ ಮಾತ್ರ ಉತ್ಪಾದನೆ ಆಗುತ್ತೆ. ಯಾಕಂದ್ರೆ ಗಣೇಶ ಒಣಗಬೇಕು, POP ಅವಶ್ಯಕತೆ ಇಲ್ಲ ಒಣಗೋದು. ಮಳೆಯಲ್ಲೂ ಕೂಡ ನೀವು ಅದನ್ನ ಸಾಚದಲ್ಲಿ ಹಾಕಿದ್ರೆ ರೆಡಿಯಾಗಿ ಬರುತ್ತೆ. ಮಣ್ಣಿನ ಗಣೇಶ ಮಳೆಗಾಲದಲ್ಲಿ ಒಣಗಲ್ಲ. ಈಗ ಸಂಗಮೇಶ್ ಅವರೇ, ನೈಸರ್ಗಿಕ ಗಣೇಶ ಮೂರ್ತಿಗಳ ಮಾರಾಟಕ್ಕೆ ಒಂದು ವ್ಯವಸ್ಥೆಯನ್ನ ಸರ್ಕಾರ ಹೇಗೆ ಮಾಡ್ಬೇಕಂತ ನೀವು ನಿರೀಕ್ಷೆ ಮಾಡ್ತೀರಿ? ಸರ್ಕಾರ ಇದಕ್ಕೆ ಒಂದು ಉತ್ಪಾದನೆಗಾಗಿ ಒಂದು ಕಲೆಯನ್ನ ನೀಡುವುದಾಗಿರ್ಬೋದು ಜನರಿಗೆ, ಅದೇ ರೀತಿ ಅವರಿಗೆ ಅದು ಉತ್ಪಾದನೆ ಮಾಡೋದಕ್ಕೆ ಏನೇನು ಸಹಕಾರ ಬೇಕು, ಟ್ರೈನಿಂಗ್ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಮತ್ತೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದರದ್ದು ಸಹಕಾರ ಮಾಡಬೇಕು. ಒಂದನೇದು. ಎರಡನೇದು, ಮಾರಾಟ ಮಾಡೋದಕ್ಕೆ ಸಿಟಿಗಳಲ್ಲಿ, ದೊಡ್ಡ ಸಿಟಿಗಳಲ್ಲಿ, ದೊಡ್ಡ ಸಾರ್ವಜನಿಕ ಸ್ಥಳಗಳಲ್ಲಿ, ಈಗ ಪಟಾಕಿ ಅದೆಲ್ಲ ಮಾಡೋದಕ್ಕೆ ಹೇಗೆ ಒಂದು 100 ಅಂಗಡಿಗಳಿಗೆ ಒಂದೇ ಸ್ಥಳ ಸರ್ಕಾರ ಕೊಟ್ಟು ಅವರಿಗೆ ಅಂಗಡಿ ಹಾಕಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸರ್ಕಾರ ಸ್ವತಃ ಅದರ ಬಗ್ಗೆ ಪ್ರಚಾರ ಮಾಡುತ್ತೆ, ಅದನ್ನ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ನಿಜ. ಒಳ್ಳೆಯ ಮಾತನ್ನ ಹೇಳಿದ್ರಿ. ಒಬ್ಬ ಪರಿಸರ ಪ್ರಿಯ ಮೂರ್ತಿ ನಿರ್ಮಾಪಕರಾಗಿ ನೀವು ಬಹಳಷ್ಟು ಒಳ್ಳೆಯ ಮಾತನ್ನ ಹೇಳಿದಿರಿ. ಕೊನೆಯದಾಗಿ ಹೇಳಿ ಸಂಗಮೇಶ್, ನಮ್ಮ ಜನರಿಗೆ ಪರಿಸರ ಪ್ರಿಯ ಮೂರ್ತಿಯನ್ನೇ ಯಾಕೆ ಬಳಸಬೇಕಂತ ಹೇಳ್ತೀರಿ? ನಮ್ಮ ಸುತ್ತಮುತ್ತಲಿನ ಜನ ಎಲ್ಲರೂ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶಾರೀರಿಕವಾಗಿ ಸದೃಢವಾಗಿರ್ಬೇಕು, ಚೆನ್ನಾಗಿರ್ಬೇಕು, ನಮ್ಮ ಪ್ರಕೃತಿ ಚೆನ್ನಾಗಿರ್ಬೇಕು, ನಮ್ಮ ಮುಂದೆ ಬರ್ತಕ್ಕಂತ ಪೀಳಿಗೆಗಳಿಗೆ ನಾವು ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕು, ಅಥವಾ ಕೆಟ್ಟ ಸಮಾಜವನ್ನು ಕೊಡಬಾರದು ಅನ್ನೋ ವಿಚಾರ ಇದ್ರೆ ನಾವು ಪರಿಸರ ಸ್ನೇಹಿ ಮಣ್ಣಿನ ಗಣೇಶನನ್ನೇ ಉತ್ಪಾದನೆ ಮಾಡಬೇಕು, ಮತ್ತೆ ಅದನ್ನೇ ಖರೀದಿ ಮಾಡಿ ಅದನ್ನೇ ಪ್ರತಿಷ್ಠಾಪನೆ ಮಾಡಬೇಕು. ತುಂಬಾ ಒಳ್ಳೆಯ ಮಾತು. ಸಾರ್ವಜನಿಕರಲ್ಲಿ ಮನವಿ ಏನಂದ್ರೆ, ಯಾವುದೇ ವಸ್ತುವನ್ನ ಮಣ್ಣಿನ ಪರಿಸರ ಸ್ನೇಹಿ ಗಣೇಶ ಮತ್ತೆ ಏನೇ ಉತ್ಪಾದನೆಗಳನ್ನು ಕೊಳ್ಳಬೇಕಾದ್ರೆ ಅದು ಪರಿಸರ ಸ್ನೇಹಿ ಇದೆಯಾ, ಅಥವಾ ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದೆ ಅನ್ನೋದನ್ನ ವಿಚಾರ ಮಾಡಿಕೊಂಡು, ಕೇವಲ ನಮಗೆ ಇದು ಕಡಿಮೆ ದರದಲ್ಲಿ ಸಿಗುತ್ತೆ ಅನ್ನೋ ವಿಚಾರ ಮಾಡೋ ಬದಲು ಇದು ಎಷ್ಟು ಜನರಿಗೆ ಉದ್ಯೋಗ ಕೊಡ್ತಾ ಇದೆ, ಇದರಿಂದ ಎಷ್ಟು ಜನ ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಸಮಾಜದ ಬಗ್ಗೆ ಆಲೋಚನೆ ಮಾಡಿ ಉತ್ಪನ್ನಗಳನ್ನ ಖರೀದಿ ಮಾಡಿದ್ರೆ ಸಮಾಜ ಇನ್ನೂ ಸದೃಢವಾಗುತ್ತೆ. ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರಿ ಸಂಗಮೇಶ್ ಅವರೇ. ಇಷ್ಟು ಹೊತ್ತಿನ ತನಕ ಪರಿಸರ ಪ್ರಿಯ ಗಣಪತಿಯನ್ನ ಮಾಡಿ ಮಾರಾಟ ಮಾಡುವಂತ ನೀವು ಜನರಿಗೆ ಬಹಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಿ. ಜೊತೆಯಲ್ಲಿ ನೇರ ಫೋನಿನ ಸಂವಾದದಲ್ಲಿ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ತಮಗೂ ಕೂಡ ಜನರಿಗೆ ನಮ್ಮ ವಿಚಾರವನ್ನು ತಿಳಿಸುವುದಕ್ಕೆ ಸಹಕಾರ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಸಂಗಮೇಶ್. ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಆತ್ಮೀಯ ಕೇಳುಗರೆ, ಜೊತೆಯಲ್ಲಿ ಈ ಫೋನಿನ ಸಂವಾದವನ್ನು ತಾವು ಕೇಳ್ತಾ ಇದ್ರಿ. ಇದೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ಮುಂದುವರಿಯಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುನೈಟೆಡ್ ಆಸ್ಪತ್ರೆ. ಯುನೈಟೆಡ್ ಹಾಸ್ಪಿಟಲ್ ಕಲಬುರಗಿ. ಯುನೈಟೆಡ್ ಕೊಡುತ್ತದೆ ಕೈಗೆಟುಕುವ ದರದ ಆರೋಗ್ಯ ಭರವಸೆ. ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್. ಯುನೈಟೆಡ್ ಪ್ರಾಮಿಸಸ್ ಅಫೋರ್ಡೆಬಲ್ ಹೆಲ್ತ್ ಕೇರ್. 384 ಸ್ಲೈಸ್ ಸಿಟಿ ಸ್ಕ್ಯಾನ್. ಮಾಡ್ಯುಲರ್ ಕ್ಯಾತ್ ಲ್ಯಾಬ್. ಹೈಟೆಕ್ ICU, MICU, NICU, PICU. ಲ್ಯಾಬೊರೇಟರಿ ಅಂಡ್ ಡಯಾಗ್ನೋಸ್ಟಿಕ್ಸ್.
ಯುನೈಟೆಡ್ ಆಸ್ಪತ್ರೆ, ಸಿದ್ಧಾರ್ಥ್ ಕಾನೂನು ಕಾಲೇಜು ಎದುರು, ಸರ್ದಾರ್ ಪಟೇಲ್ ಚೌಕ್, ಕಲಬುರ್ಗಿ. ನಮ್ಮ ಕೇಂದ್ರಗಳು ಯುನೈಟೆಡ್ ಆಸ್ಪತ್ರೆ, UH ಅನೆಕ್ಸ್, ಕಲಬುರ್ಗಿ. ಯುನೈಟೆಡ್ ಆಸ್ಪತ್ರೆ, ಯುನೈಟೆಡ್ ಸ್ಪೆಷಾಲಿಟಿ ಕ್ಲಿನಿಕ್, JP ನಗರ, ಬೆಂಗಳೂರು. ಮಾತೋಶ್ರೀ ಕಿಡ್ನಿ ಸ್ಟೋನ್ ಸೆಂಟರ್, HSR ಲೇಔಟ್, ಬೆಂಗಳೂರು. ಫಾರ್ ಅಪಾಯಿಂಟ್ಮೆಂಟ್ 255006 STD 08472. ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಲ್ಲ, ಇದೀಗ ಜೊತೆಯಲ್ಲಿ ಫೋನ್ ಆಧಾರಿತ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ಗಣಪನ ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು. ಈಗ ಎಲ್ಲೆಡೆ ಗಣಪತಿ ಹಬ್ಬದ ಸಂಭ್ರಮ ಸಡಗರ ಇವತ್ತೇ ಪ್ರಾರಂಭ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ವ್ಯಾಪಕವಾದಂತಹ ಒಂದು ಸಂಭ್ರಮ ಕಾಣ್ತಾ ಇದೆ. ಈ ಬಗ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಗಣೇಶೋತ್ಸವವನ್ನು ಆಚರಿಸಲಾಗ್ತಾ ಇದೆ, ಪೊಲೀಸ್ ಇಲಾಖೆ ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ನೀಡುವುದಕ್ಕಾಗಿ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಜೊತೆಯಾಗ್ತಾ ಇದ್ದಾರೆ ಯಾದಗಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ವೇದಮೂರ್ತಿಯವರ ಜೊತೆ ಮಾತಾಡೋಣ. ಅಲ್ಲಿನ ಕಾನೂನು ಸುವ್ಯವಸ್ಥೆಯ ಕ್ರಮ ಹೇಗಿತ್ತೆ, ಬಂದೋಬಸ್ತಿಗೆ ಏನು ವ್ಯವಸ್ಥೆ ಇದೆ, ಜೊತೆಗೆ ಪರಿಸರ ಪ್ರಿಯ ಗಣಪನನ್ನು ಆರಾಧಿಸುವ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಿದ್ದಾರೆ ಅನ್ನೋದರ ಬಗ್ಗೆ ಮಾತಾಡೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಈಗ ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಿಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯ ಬಂದೋಬಸ್ತ್ ವ್ಯವಸ್ಥೆ ಮತ್ತು ಜನರಿಗೆ ಒಂದು ಈ ಹಬ್ಬದ ಸಂಭ್ರಮವನ್ನು ಸವಿಯುವ ರೀತಿಯಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಸರ್? ಮೊದಲನೇದಾಗಿ ಎಲ್ರಿಗೂ ಗಣೇಶ ಹಬ್ಬ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾದಗಿರಿಯಲ್ಲಿ ಈ ಬಾರಿ ಸಂಭ್ರಮ ಸಡಗರ ಆಚರಣೆಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ಸುಮಾರು ಒಂದು 700 ಕಡೆ ಸಾರ್ವಜನಿಕವಾಗಿ ಗಣಪತಿಯನ್ನು ಕೂರಿಸ್ತಾ ಇದ್ದಾರೆ. ಸಾರ್ವಜನಿಕರು ತಮ್ಮ ಮನೆಗಳಲ್ಲೂ ಗಣಪತಿ ಕೂರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಸುಮಾರು 800 ಜನ ಕಾನ್ಸ್ಟೇಬಲ್, 40 ಆಫೀಸರ್ಸ್ ಜೊತೆಗೆ 10 DR ಟೀಮ್ ಮತ್ತೆ 4 KSRP ಪ್ಲಾಟೂನ್ಗಳನ್ನ ಡಿಪ್ಲಾಯ್ ಮಾಡಲಾಗಿದೆ. ಮತ್ತೆ ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿ ಅವರು ಲೈಸೆನ್ಸ್ ಪರ್ಮಿಷನ್ ತಗೊಂಡೇ ಮಾಡ್ಬೇಕು ಅಂತ ಎಲೆಕ್ಟ್ರಿಕಲ್ ಇಲ್ಲ ಇದು ಜೆಸ್ಕಾಂ ಇಂದ ಮತ್ತು ನಗರಸಭೆಯಿಂದ ಹಾಗೂ ಪೊಲೀಸ್ ಇಂದ 3 ಪರ್ಮಿಷನ್ ತಗೊಂಡು ಮಾಡ್ಬೇಕು ಅಂತ ಈಗಾಗಲೇ ನಾವು ಕಟ್ಟುನಿಟ್ಟಿನ ಆದೇಶ ಮಾಡಲಾಗಿದೆ. ಈಗ ಎಲ್ಲ ಕಡೆ ಶಾಂತಿಯುತವಾಗಿ ಮಾಡ್ಬೇಕು ಅಂತ ಹೇಳಿ ಸಾರ್ವಜನಿಕರನ್ನ ಸೇರಿಸಿ ಮೀಟಿಂಗ್ ಕೂಡ ಮಾಡಿದ್ದೇವೆ. ಮತ್ತೆ ಯಾವ್ಯಾವ ಕಡೆ ಗಣೇಶ ಕೂರಿಸ್ತಾ ಇದ್ರೆ ಅಲ್ಲೇ ವಾಲಂಟಿಯರ್ಸ್ ನ ಲಿಸ್ಟ್ ಕೇಳಿದ್ವಿ ನಾವು. ಅವ್ರ ವಾಲಂಟಿಯರ್ಸ್ ಅವ್ರ ಒಂದು ಸಪರೇಟ್ ಬಣ್ಣದ ಟಿ ಶರ್ಟ್ ಹಾಕ್ಬೋದು ಅಥವಾ ಅವರ ಗುಂಪಿನ ಲೋಗೋ ಹಾಕೊಂಡು ಅವ್ರು ಯಾವಾಗ್ಲೂ ಅಲ್ಲಿ ಇದ್ರ ಹತ್ರ ಇರಬೇಕು, ಪೆಂಡಾಲ್ ಹತ್ರ ಇರಬೇಕು. ಯಾವುದೇ ಅನಾಹುತ ಆಗ್ಲಿಕ್ಕೆ ಅವರು ಬಿಡಬಾರ್ದು. ಹಗಲು ರಾತ್ರಿ ಅಲ್ಲಿದ್ದು ಅಕಸ್ಮಾತ್ ಬೆಂಕಿ ಅವಘಡ ಆದ್ರೆ ಏನಾದ್ರೂ ಬೇರೆ ಅವಘಡಗಳಾದ್ರೂ ಕೂಡ ಅವರು ಇಮಿಡಿಯೇಟ್ ಅಟೆಂಡ್ ಮಾಡಂಗಿರ್ಬೇಕು. ಮತ್ತು ಇತ್ತೀಚೆಗೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ DJ ಮತ್ತು ಮೈಕ್ ಸೆಟ್ ಬಳಸೋಂಗಿಲ್ಲ. ಹಗಲತ್ತು ಕೂಡ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಲ್ಲಿ ನಿಗದಿತ ಡೆಸಿಬಲ್ ಒಳಗೆ ಮಾತ್ರ ಇರಬೇಕು. ಧ್ವನಿ ಮಾಲಿನ್ಯ ಆಗಬಾರ್ದು, ಶಬ್ದ ಮಾಲಿನ್ಯ ಆಗಬಾರ್ದು ಅಂತೇಳಿ ಇಷ್ಟೆಲ್ಲ ಇದನ್ನ ಮುನ್ನೆಚ್ಚರಿಕೆ ತಗೊಳ್ಳಲಾಗಿದೆ. ಮತ್ತೆ ಇಮ್ಮರ್ಷನ್ ಪ್ಲೇಸಸ್ ಎಲ್ಲೆಲ್ಲಿ ಪ್ರೊಸೆಷನ್ ಹೋಗುತ್ತೆ, ಪ್ರೊಸೆಷನ್ ಬಂದೋಬಸ್ತ್ ಮಾಡ್ಕೊಂಡಿದೀವಿ. ಮತ್ತೆ ಇಮ್ಮರ್ಷನ್ ಪ್ಲೇಸ್ ಅಲ್ಲಿ ಸಾಕಷ್ಟು ಲೈಟ್ಗಳನ್ನ ಅಳವಡಿಸಲಿಕ್ಕೆ ಈಗಾಗಲೇ ನಗರಸಭೆಯವರಿಗೆ, ಪುರಸಭೆಯವರಿಗೆ ನಾವು ಹೇಳಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಏನೇ ಇದ್ರೂ ರಾತ್ರಿ 10 ಗಂಟೆ ಒಳಗೆ ಇಮ್ಮರ್ಷನ್ ಆಗ್ಬೇಕು. ಕತ್ಲೆಯಲ್ಲಿ ಯಾವುದೇ ಅಪಘಾತಗಳಾಗಬಾರ್ದು, ಅವಘಡಗಳಾಗಬಾರ್ದು ಅಂತೇಳಿ ಅಲ್ಲಿ ಲೈಟ್ಗಳ ವ್ಯವಸ್ಥೆ ಮತ್ತೆ ಹಗ್ಗಗಳ ವ್ಯವಸ್ಥೆ ಹಾಗೂ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್, ಈಜುಗಾರನ್ನ ಅಲ್ಲಿ ಇಟ್ಟು ಯಾವುದೇ ಅವಘಡಗಳಾಗದೇ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಮತ್ತೆ ಇನ್ನೊಂದು ಪರಿಸರ ಸ್ನೇಹಿ ಗಣಪತಿ ಇರ್ಲಿಕ್ಕೆ ಈಗಾಗಲೇ ಎಲ್ಲ ಕಡೆ ನಾವು ಕೇಳ್ಕೊಂಡಿದ್ವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಆಗ್ಬೋದು, ಬಣ್ಣಗಳಿಂದ ರಾಸಾಯನಿಕಗಳಿಂದ ತಯಾರಿಸಿದ ಗಣಪತಿಗಳನ್ನ ದಯವಿಟ್ಟು ದೂರ ಇಟ್ಟು ಜಲ ಮಾಲಿನ್ಯ ಮತ್ತು ಮಣ್ಣಿನ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿಗಳನ್ನ ಉಪಯೋಗಿಸಿ ಅಂತ ಎಲ್ಲ ಕಡೆ ಹೇಳ್ತಾ ಇದೀವಿ. ಸರ್, ಈಗ ನೀವು ಹೇಳಿದ್ರಿ ಒಂದೇ ಕಡೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಗಣೇಶನನ್ನು ಕೂಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ. ಏಕಗವಾಕ್ಷಿ ಯೋಜನೆ ಅಂತ ಏನಾದ್ರೂ ಆಗಿದೆ ಸರ್ ಜಿಲ್ಲೆಯಲ್ಲಿ? ಹೌದು ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಏಕಗವಾಕ್ಷಿ, ಅಲ್ಲೇ ಜಸ್ಕಾಂ ತಂದಿರ್ತಾರೆ, ನಗರಸಭೆಯವರು ಇರ್ತಾರೆ. ನಮ್ಮಲ್ಲಿಂದ ಅರ್ಜಿಗಳನ್ನ ನಮ್ಮ ಸ್ಟೇಷನ್ ಇಂದ ಸ್ವೀಕರಿಸಿ ಅವರು ಸಂಬಂಧಪಟ್ಟ ಇವರಿಗೆ ನಗರಸಭೆ, ಪುರಸಭೆ ಇವರಿಗೆ ಮತ್ತೆ ಜಸ್ಕಾಂ ನಲ್ಲಿ ಕಳಿಸ್ತಾ ಇದೀವಿ. ಮತ್ತೆ ಈ ಬಾರಿ ಒಂದು ಯೂನಿಟ್ಗೆ 250 ರೂಪಾಯಿ ಹಿಂಗೆ ದುಡ್ಡು ಕಟ್ಟಬೇಕಾಗಿದೆ. 5 ದಿವಸಕ್ಕಿಂತ 1 ದಿವಸಕ್ಕೆ 250 ರೂಪಾಯಿ ಜಸ್ಕಾಂನಲ್ಲಿ ಕಟ್ಟಬೇಕಾಗಿದೆ. ಮತ್ತು ನಮ್ದು ಫೀಸ್ 100 ರೂಪೀಸ್ ಇರುತ್ತೆ. ಇದನ್ನ ಕಟ್ಟಬೇಕಾಗಿದೆ. ಸಾಕಷ್ಟು ಜನ ಮುಂದೆ ಬರ್ತಾ ಇಲ್ಲ. ಒಂದು ಏಕಗವಾಕ್ಷಿ ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬವನ್ನ ಸಡಗರದಿಂದ ಆಚರಿಸಿ ಅಂತ ಕೇಳ್ಕೊಳ್ತೇನೆ. ಅಲ್ಲ ಸರ್, ಈಗ ಈ ರೀತಿಯ ಒಂದು ಪರ್ಮಿಷನ್ ತಗೊಳ್ಳೋದು ಒಂದು ಸುರಕ್ಷತೆ ದೃಷ್ಟಿಯಿಂದ ಬಹಳ ಒಳ್ಳೇದಲ್ವ ಸರ್? ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೌದು, ಈಗ ಏನಾಗಿದೆ
ಕಾಲದಲ್ಲಿ ಪಬ್ಲಿಕ್ ಕರೆಂಟ್ ಕಂಬದಿಂದ ಹೇಳ್ಕೊಳ್ತಾರೆ, ಇಲ್ಲ ಯಾರ್ದೋ ಮನೆಯಿಂದ ಹೇಳ್ಕೊಳ್ತಾರಲ್ಲ, ನಿಜ. ಅವು ಹೆಚ್ಚು ಕಮ್ಮಿ ಆಗಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ನಾಳೆ ತುಂಬಾ ಸಮಸ್ಯೆ. ಹೌದು ಹೌದು. ಇವ್ರೇನು ಸ್ವಲ್ಪ ಫೀಸ್ ಕಟ್ಟೋ ಅಮೌಂಟ್ಗೆ ಹಿಂದೆ ಮುಂದೆ ನೋಡಿ ಅದನ್ನ ಉಳಿಸ್ಲಿಕ್ಕೆ ಅಂತೇಳಿ ಅವರು ಅಪಾಯಕ್ಕೆ ಅವರು ಎಡೆ ಮಾಡ್ಕೊಳ್ತಾ ಇದಾರೆ. ಹೌದು. ಆದ್ರಿಂದ ಎಲ್ಲರೂ ದಯವಿಟ್ಟು ಪರ್ಮಿಷನ್ ತಗೊಂಡು ಜೆಸ್ಕಾಮ್, ನಗರಸಭೆದು ಮತ್ತೆ ಪೊಲೀಸ್ 3 ಪರ್ಮಿಷನ್ ತಗೊಂಡು ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ. ಸರ್, ಈಗ ನೀವು ಹೇಳಿದ್ರಿ POP ಗಣೇಶನನ್ನ ಆರಾಧಿಸೋಕ್ಕಿಂತ ಪರಿಸರ ಪ್ರಿಯ ಗಣೇಶನನ್ನ ಆರಾಧಿಸಿ ಅಂತ. ಈಗ POP ಮಾಡುವವರ ಮೇಲೆ ಏನಾದ್ರು ಕ್ರಮ ಕೈಗೊಳ್ತೀರಾ? ಹೌದೌದು, ಎನ್ವೈರನ್ಮೆಂಟಲ್ ಆಫೀಸರ್ಸ್ ಈಗ ಆಲ್ರೆಡಿ ನಾವು ಹೇಳಿದ್ವಿ, POP ಗಣೇಶಸ್ ಇದೆ ಮಾಡಬೇಡಿ ಅಂತ ಹೇಳಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಅದಾಗಿ ಮಾಡಿದ್ರೆ ನೋಡ್ತೇವೆ, ಒಂದು ಕ್ರಮ ಮಾಡ್ತೇವೆ. ಈಗ ನೆರೆ ರಾಜ್ಯಗಳಿಂದ ಕೆಲವು ಗಣೇಶನ ಮೂರ್ತಿಗಳನ್ನೆಲ್ಲ ಲಾರಿಯಲ್ಲೆಲ್ಲ ತಗೊಂಡು ಬರುವಂತದ್ದು ಇದೆ, ಅಂತದನ್ನು ತಪಾಸಣೆ ಮಾಡುವಂತ ವ್ಯವಸ್ಥೆ ಇದೆಯಾ ಸರ್? ಹೌದು, ತಪಾಸಣೆ ಮಾಡ್ಲಿಕ್ಕೆ ನಮ್ಮ ಜಂಟಿಯಾಗಿ ಎನ್ವೈರನ್ಮೆಂಟಲ್ ಆಫೀಸರ್ಸ್ ನಮ್ಮ ಮತ್ತೆ ಪೊಲೀಸ್ ಅವರಿಗೆ ಡಿಪ್ಲಾಯ್ ಮಾಡಿದ್ವಿ. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಮನವಿ ಏನು? ಯಾದಗಿರಿ ಜಿಲ್ಲೆಯಲ್ಲಿ ಬಹಳ ಸಂಭ್ರಮದ ಗಣೇಶೋತ್ಸವ ಆಗ್ತಾ ಇದೆ. ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ನಮ್ಮ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಹಕಾರ ಇದೆ ಅಂತ ಕೇಳ್ಕೊಳ್ತಾರೆ. ತುಂಬಾ ಒಳ್ಳೆಯದು ಸರ್. ಗಣೇಶೋತ್ಸವದ ಸಂದರ್ಭದಲ್ಲಿ ಶುಭಾಶಯವನ್ನು ಹೇಳಿದಿರಿ, ಮುಂಜಾಗ್ರತೆಯನ್ನು ಹೇಗೆ ವಹಿಸಬೇಕು ಅಂತ ತಿಳಿಸಿದಿರಿ ನಮ್ಮ ಕೇಳುಗರಿಗೆ. ಸರ್, ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಥ್ಯಾಂಕ್ ಯು. ಗಣಪತೆ ನಮೋ ನಮಃ. ಜಯ 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 ಗಣೇಶ, ಜಯ 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 ಗಣೇಶ, ಜಯ 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 ಗಣೇಶ, ಜಯ ಗಣೇಶ. ಮತ್ತೆ ಬಂದ ಮತ್ತೆ ಬಂದ ಮತ್ತೆ ಬಂದ ಗಣೇಶ, ಮತ್ತೆ ಬಂದ ಮತ್ತೆ ಬಂದ ಮತ್ತೆ ಬಂದ ಗಣೇಶ. ಮನಿ ಮನದನು ಗಣರಾಧನೆ, ಲೋಕದೊಡೆಯನೇ ಗೌರಿ ಪುತ್ರನೇ, ಗಲ್ಲಿ ಗಲ್ಲಿಲೂ ನಿನ್ನ ಆರಾಧನೆ, ತನು ಮನವು ಇಲ್ಲಿ ನಿನಗರ್ಪಣೆ. ಏಕದಂತನೇ ಗಣನಾಥನೇ, ಮಹಾಕಾಯನೇ ಕಾಯುದೇವನೇ, ವಕ್ರತುಂಡನೇ ಬುದ್ಧಿವಂತನೇ, ಸಿದ್ಧಿ ಪುರುಷನೇ ನಮೋ ನಮಃ. ಜಯ 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 ಗಣೇಶ, ಜಯ 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 ಗಣೇಶ, ಜಯ 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 ಗಣೇಶ, ಜಯ ಗಣೇಶ. ಆತ್ಮೀಯ ಕೇಳುಗರೆ, ನಮ್ಮೊಡನಿದ್ದಾರೆ ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದ ನಿವೃತ್ತ ವಿಜ್ಞಾನಾಧಿಕಾರಿಗಳು ಶ್ರೀಯುತ ಸೇನ್ ಲಕ್ಷ್ಮೀನಾರಾಯಣ ಅವರು ಯಾವತ್ತೂ ಕೂಡ ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ರೂಢಿಸಿಕೊಂಡವರು. ಈ ಗಣೇಶ ಹಬ್ಬ, ಮುಖ್ಯವಾಗಿ ಪರಿಸರ ಪ್ರಿಯ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ, ಇವತ್ತಿನಿಂದಲೇ ಹಬ್ಬ ಪ್ರಾರಂಭ ಆಗಿದೆ, ಇಂಥ ಸಂದರ್ಭದಲ್ಲಿ ಅವರು ಪರಿಸರ ಪ್ರಿಯ ಗಣಪನನ್ನ ಯಾಕೆ ಆರಾಧಿಸಬೇಕು ಅನ್ನೋದ್ರ ಬಗ್ಗೆ ಜೊತೆಯಲ್ಲಿ ಈ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಲು ನಮ್ಮೊಡನೆ ಜೊತೆಯಾಗಿದ್ದಾರೆ. ನಮಸ್ಕಾರ ಲಕ್ಷ್ಮೀನಾರಾಯಣ ಅವರೇ. ನಮಸ್ಕಾರ ಸರ್, ಈಗ ಇವತ್ತಿನಿಂದ ಗಣೇಶೋತ್ಸವದ ಸಡಗರ, ಎಲ್ಲೆಡೆ ಕೂಡ ಗಣೇಶನ ಸಂಭ್ರಮನೇ ಸಂಭ್ರಮ. ಪರಿಸರ ಪ್ರಿಯ ಗಣಪನನ್ನ ಆರಾಧಿಸಬೇಕು ಅಂತ ಎಲ್ಲ ಕಡೆಯಲ್ಲಿ ಕೂಡ ಮಾತು ಕೇಳಿ ಬರ್ತಾ ಇದೆ. ಯಾಕೆ ಈ ರೀತಿಯ ಒಂದು ಮಹತ್ವ ಬಂದಿದೆ? ಬಹಳ ಹಿಂದಿನ ಕಾಲದಿಂದಲೂ ಏನಾಗಿತ್ತು, ಮಣ್ಣಿನಲ್ಲಿ ಮಾಡುವಂತದ್ದಿತ್ತು. ಮುಂದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಬಳಸಿ ಗಣೇಶನಿಗೆ ಸುಂದರವಾದಂತಹ ಒಂದು ರೂಪ ಕೊಡ್ಲಿಕ್ಕೋಸ್ಕರ ವಿವಿಧ ಬಣ್ಣಗಳನ್ನ ಬಳಸುವಂತ ಪದ್ಧತಿ ರೂಢಿಯಲ್ಲಿ ಬಂತು. ಅದು ಬಣ್ಣಗಳನ್ನ ಬಳಸಿದಾಗ ಅದರಲ್ಲಿ ಲೆಡ್ ಮತ್ತು ಇತರೆ ರಾಸಾಯನಿಕ ವಸ್ತುಗಳು ಏನಿದಾವೆ ಅವುಗಳ ಗಣಪತಿಯನ್ನ ವಿಸರ್ಜನೆ ಮಾಡಿದಾಗ ಅದು ನೀರಿನಲ್ಲಿ ಸೇರಿ ಹೋಗುತ್ತೆ. ಕೆರೆ ನೀರಿರ್ಬೋದು, ಬಾವಿ ನೀರಿರ್ಬೋದು, ನದಿಯ ನೀರಿರ್ಬೋದು. ಸೊ ಇಲ್ಲಿ ಎಲ್ಲಾ ಕಡೆ ಸೇರುತ್ತೆ. ಇದರಿಂದ ನೀರಿನ ಮಾಲಿನ್ಯ ಆಗುವುದರ ಜೊತೆಗೆ ಆ ನೀರು ಹರಿದು ಹೋಗುವಾಗ ಅಕ್ಕಪಕ್ಕ ಮಣ್ಣಿನ ಮಾಲಿನ್ಯವೂ ಕೂಡ ಆಗುತ್ತೆ. ಈ ದಿಸೆಯಲ್ಲಿ ದೇಶದಾದ್ಯಂತ ಪರಿಸರ ಸ್ನೇಹಿ ಗಣೇಶನನ್ನ ಮಾಡಬೇಕು ಅಂತೇಳಿ ಒಂದು 7 ವರ್ಷಗಳಿಂದ ಅಭಿಯಾನ ನಡೀತಾ ಇದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದೆ. ಈ ಮಣ್ಣಿನ ಗಣೇಶನವನ್ನ ತಯಾರು ಮಾಡಿದ್ರೆ ಅದು ಏನಾಗುತ್ತೆ, ಮಣ್ಣು ಸಾಧಾರಣವಾಗಿ ಕ್ಲೇ ಬಳಸಬಹುದು ಅಥವಾ ಸುತ್ತಮುತ್ತ ಯಾವುದು ಮಣ್ಣು ಅವೈಲೇಬಲ್ ಇದೆಯೋ ಅದನ್ನ ಬಳಸಬಹುದು. ಅದರ ಮೂಲಕ ಗಣೇಶನಿಗೊಂದು ಬೇಕಾದಂತ ಆಕೃತಿಯನ್ನ ಪ್ರತಿಯೊಬ್ಬರು ಕೂಡ ಕೊಟ್ಟು ಆ ಗಣೇಶನ ಇಡುವಂತ ಪದ್ಧತಿಯನ್ನ ರೂಢಿಸ್ಕೊಂಡ್ರೆ ನೆಲ ಮಾಲಿನ್ಯ ಆಗುವುದು ನಿಯಂತ್ರಣ ಆಗುತ್ತೆ. ಜೊತೆಗೆ ಇನ್ನು ಇತ್ತೀಚೆಗೆ ಕಳೆದ ವರ್ಷ ಏನ್ ಮಾಡಿದ್ರು ಅಂತಂದ್ರೆ ಅರಿಶಿನ ಗಣಪ ಅಂತ ಹೇಳಿ ಮಾಡಿದ್ರು. ಹೌದು, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿದೆ ಅದು ದೊಡ್ಡ ಅಭಿಯಾನ ಮಾಡಿದ್ರು. ಅದ್ರ ಮೂಲಕ ಏನಾಗಿದೆ ಅಂತಂದ್ರೆ ಅರಿಶಿನದ ಜೊತೆಗೆ ಬೇರೆ ಎಲ್ಲ ಹಿಟ್ಟು, ಮಣ್ಣು ಇಂಥವೆಲ್ಲ ಮಿಕ್ಸ್ ಮಾಡಿ ತಯಾರು ಮಾಡುವಂತಹ ಗಣೇಶ ಅದನ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕಾಲೇಜ್ ಮೈದಾನದೊಳಗಡೆ ಒಂದು 10,000 ಜನರನ್ನ ಸೇರಿಸಿ ಮಣ್ಣಿನ ಗಣೇಶನ ತಯಾರು ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೀಜ ಗಣೇಶ ಅಂತ ಹೆಸರಿಟ್ಟಿದ್ದಾರೆ. ಒಳಗಡೆ ಯಾವುದೋ ಒಂದು ಬೀಜವನ್ನ ಹಾಕಿ ಅದ್ರ ಮೂಲಕ ಏನಾಗುತ್ತೆ, ಯಾವುದೇ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡಿದಾಗ ಹಾಕಿದಂತಹ ಬೀಜದ ಯಾವುದೋ ಸಸ್ಯ ಮರವಾಗಿ ಬೆಳಿಬಹುದು ಅಥವಾ ಗಿಡವಾಗಿ ಬೆಳಿಬಹುದು, ಹೂವಿನ ಗಿಡಗಳಾಗ್ಬಹುದು, ಇಂಥದನ್ನ ಬೆಳೆಸುವಂತಹದ್ದು ಒಂದು ರೂಢಿಯಲ್ಲಿ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪರಿಸರ ಸ್ನೇಹಿ ಗಣೇಶ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿದ್ದು. ನಮ್ಮ ಪರಿಸರ ನಾವು ಉಳಿಸದೇನೆ ಬೇರೆ ಯಾರು ಉಳಿಸಕ್ ಸಾಧ್ಯವಿಲ್ಲ. ಮಣ್ಣೆ ಆಗಿದ್ರೆ ಅದು ಈಸಿಯಾಗಿ ಮಣ್ಣಿನಲ್ಲಿ ಲೀನವಾಗುತ್ತೆ. ಯಾವುದೇ ರಾಸಾಯನಿಕ ವಸ್ತು ಮಣ್ಣಿನಲ್ಲಿ ಸೇರಲ್ಲ.
ಆ ಹಿನ್ನೆಲೆಯಲ್ಲಿ ಪರಿಸರ ಸ್ನೇಹಿ ಗಣೇಶ ಬಹಳ ಅಗತ್ಯ. ಹ್ಮ್ ಗುಲ್ಬರ್ಗದಲ್ಲೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಈಗ ಮಣ್ಣಿನ ಗಣೇಶ ಸಿಗ್ತಾ ಇದೆ. ಪ್ರತಿಯೊಬ್ರು ಕೂಡ ಮಣ್ಣಿನ ಗಣೇಶವನ್ನ ತಗೊಂಬಂದು ಇಡಿ. ನಾನು ಇದು 5ನೇ ವರ್ಷ ಅಂತ ಕಾಣಿಸುತ್ತೆ, ನಾ ಮಣ್ಣಿನ ಗಣೇಶವನ್ನೇ ಖರೀದಿ ಮಾಡಿ ಇಡುವಂತಹದ್ದು ಪದ್ಧತಿಯನ್ನ ಮಾಡಿದ್ದೇನೆ. ಪ್ರತಿಯೊಬ್ರು ಕೂಡ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿರ್ಲಿ ಅಥವಾ ದೊಡ್ಡ ದೊಡ್ಡ ಸಂಘಟನೆಗಳಿರ್ಲಿ, ಯಾವುದೇ ಇಡಬೇಕಾದ್ರೂ ಕೂಡ ಮಣ್ಣಿನ ಗಣೇಶ ಇಟ್ರೆ ಪರಿಸರ ಸ್ನೇಹಿಯಾಗಿ ನಾವು ಬಾಳಬಹುದು, ಪರಿಸರವನ್ನ ಹಾಳು ಗೆಡುವುದಂತೆ ಮುಂದಿನ ಪೀಳಿಗೆಗೆ ಇಡಬಹುದು ಅನ್ನುವಂತ ನನ್ನ ಅಭಿಲಾಷೆ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಕೂಡ ಅದನ್ನ ರೂಢಿಸ್ಕೊಂಡಿದ್ದೇನೆ. ತಾವೆಲ್ಲ ಅದೇ ಒಂದು ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಕಾರ್ಯೋನ್ಮುಖರಾಗಿ ಅಂತ ಹೇಳಿ ಒಂದು ಕರೆ ಕೊಡ್ತಾ ಇದ್ದೇನೆ. ತುಂಬ ಒಳ್ಳೆಯದು. ಯಾಕಂದರೆ ವಿಜ್ಞಾನ ಕ್ಷೇತ್ರದಲ್ಲಿ ನೀವು ದುಡಿದವರು, ಆ ವೈಜ್ಞಾನಿಕವಾಗಿ ಕೂಡ ಹಾನಿ ಅನ್ನೋದನ್ನು ತಾವು ತಿಳಿಸ್ತಾ ಇದ್ದೀರಿ ಅಲ್ವಾ? ಆಗ್ಲಿ ಲಕ್ಷ್ಮೀನಾರಾಯಣ ಅವರೇ, ಯಾವುದೇ ಬಣ್ಣವನ್ನು ಬಳಸಿದ್ರು ಕೂಡ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿದ್ರು ಕೂಡ ಅದು ಏನಾಗುತ್ತೆ ಅಂತಂದ್ರೆ ನಮ್ಮ ನಿಸರ್ಗಕ್ಕೆ ಹಾನಿಕಾರಕ. ಅದನ್ನು ತಿಳ್ಕೊಳ್ಬೇಕು. ಎಸ್, ಬಣ್ಣವಾಗಿ ಕಾಣಬೇಕಾದ್ರೆ ಮೇ ಬಿ ಮನೆಯಲ್ಲಿರುವಂತ ಅರಿಶಿನ ಬಳಸಿ ಅಥವಾ ಕುಂಕುಮ ಬಳಸಿ ನ್ಯಾಚುರಲ್ ಯಾವ್ದಾದ್ರು ಸಸ್ಯದ ಪ್ರಾಡಕ್ಟ್ ಗಳನ್ನ ರಸಗಿಸ ತೆಗೆದು ಹಚ್ಚುವಂತ ಕೆಲಸ ಮಾಡಿ, ಅದು ಮಾಡಿ ಪರವಾಗಿಲ್ಲ. ಆದ್ರೆ ಯಾವುದೇ ಒಂದು ಎನಾಮಲ್ ಪೇಂಟ್ ಗಳನ್ನ ಹಚ್ಚುದಾಗ್ಲಿ ಅಥವಾ ಇನ್ನಿತರೆ ಪೇಂಟ್ ಗಳನ್ನ ಹಚ್ಚುದಾಗ್ಲಿ ಒಳ್ಳೇದಲ್ಲ. ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರಿ. ಯಾಕಂದ್ರೆ ಜನರು ಅದನ್ನು ಎಚ್ಚರಗೊಳ್ಬೇಕು ಮತ್ತೆ ಜಾಗೃತಿಯಿಂದ ಈ ಹಬ್ಬವನ್ನು ಆಚರಿಸಬೇಕು ಅಲ್ವಾ ಸರ್? ಜಾಗರೂಕರಾಗಿ ಪ್ರತಿಯೊಂದು ನಮ್ಮ ಈ ಆಚರಣೆ ಏನಿದೆ ಧಾರ್ಮಿಕ ಪದ್ಧತಿಯಲ್ಲಿ ಕೆಲವು ವೈಜ್ಞಾನಿಕ ಒಂದು ಸಂಗತಿಯನ್ನ ರೂಢಿಸಿಕೊಳ್ಳೋದು ಬಹಳ ಅಗತ್ಯ ಇದೆ. ಹೌದು ಹೌದು ಹೌದು. ಈ ಗಣೇಶ ಹಬ್ಬದಲ್ಲೂ ಅದ ಆಚರಣೆ ಆಗಬೇಕು. ಗಣೇಶ ಹಬ್ಬದಲ್ಲಿ ಆಗಬೇಕು. ಇನ್ನು ಯಾವುದೇ ಅಂತಹದ್ದು ಯಾವುದೇ ಆಚರಣೆ ಇದ್ರೂ ಕೂಡ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಅದನ್ನ ಆಚರಣೆ ಮಾಡೋದ್ರ ಮೂಲಕ ನಾವು ಮೂಢನಂಬಿಕೆಗೆ ಏನ್ ಮಾರು ಹೋಗಿ ಕೆಲವೊಂದು ಆಚರಣೆ ಮಾಡ್ತೀವಿ ಅಂತದನ್ನು ಕೂಡ ಬಿಡ್ಬೇಕು. ಏನ್ ಹೇಳಿರಲ್ಲ ನನಗ್ ಬಣ್ಣದ ಬಣ್ಣ ಹಚ್ಚಿ ಅಂತ ಹೇಳಿ ನಮಗ್ ನೋಡಕ್ ಚೆನ್ನಾಗಿ ಕಾಣಬೇಕು ಅಂತ ಹಂಗ್ ಮಾಡ್ತೀವಿ. ಅದರಿಂದ ನಿಸರ್ಗ ಹಾಳಾಗ್ ಬರ್ತದೆ. ಹೌದು ಹೌದು. ಈ ನಿಸರ್ಗವನ್ನು ಕಾಪಾಡುವ ಹೊಣೆ ನಮ್ಮ ಮೇಲಿದೆ. ನಮ್ಮ ಮೇಲೆ ಇದೆ, ಪ್ರತಿಯೊಬ್ಬರ ಮೇಲೆ ಇದೆ. ಹೌದು, ನಾನು ನೀವು ಅಲ್ಲ, ಎಲ್ಲರೂ ಕೂಡ ನಿಸರ್ಗವನ್ನ ಕಾಪಾಡಬೇಕು. ಮುಂದಿನ ಪೀಳಿಗೆಯವರು ನಮಗ್ ಬೈಬಾರ್ದು. ಹೌದು. ತುಂಬ ಒಳ್ಳೆಯ ಮಾತನ್ನು ಆಡಿದ್ದೀರಿ. ಯಾಕಂದರೆ ಹಬ್ಬದ ಮೂಲಕ ಪರಿಸರವನ್ನು ಕೆಡಿಸಬಾರ್ದು, ನಮಗೆ ಹಿತವಾಗುವ ದೇವರಿಗೆ ಒಪ್ಪುವ ಹಾಗೆ ನಾವು ಆಚರಣೆಯನ್ನು ಮಾಡಬೇಕು ಅಂತ ಅಲ್ವಾ? ಯಾಕಂದ್ರೆ ನಾವು ನೀರನ್ನು ಕೂಡ ಪೂಜ್ಯ ಅಂತ ಭಾವನೆಯಿಂದ ನಾವು ಪೂಜೆ ಮಾಡ್ತೇವೆ. ಅದೇ ನೀರಿಗೆ ನಾವು ಇಂಥದ್ದು ಪೇಂಟ್ ಆಗ್ಲಿ ಕಸವಾಗ್ಲಿ ಇಂಥವೆಲ್ಲ ಹಾಕಿದ್ರೆ ಆ ನೀರು ಮಾಲಿನ್ಯ ಆಗುತ್ತೆ. ನಿಜ ನಿಜ ನಿಜ. ಬಹಳ ಒಳ್ಳೆಯ ಮಾತು. ಹೌದು ಹೌದು. ತುಂಬ ಒಳ್ಳೆಯದು ಲಕ್ಷ್ಮೀನಾರಾಯಣ ಅವರೇ. ನಮ್ಮ ಕೇಳುಗರಿಗೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಪರಿಸರ ಪ್ರಿಯ ಗಣಪ ಎಷ್ಟು ಮಹತ್ವ ಮತ್ತು ಅರ್ಥಪೂರ್ಣ ಅಂತ ತಾವು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದ ನಿಮಗೆ ಮಾತಾಡಿದ್ದಕ್ಕಾಗಿ. ಓಕೆ, ಥ್ಯಾಂಕ್ ಯು. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಶಕ್ತಿ ಅಪಾರ, ಭಕ್ತವತ್ಸಲ ಕರುಣಾ ಸಾಗರ, ರಕ್ಷಿಸು ರಕ್ಷಿಸು ವಿಘ್ನೇಶ್ವರ. ಕೇಳುಗರೆ, ನಮ್ಮೊಡನಿದ್ದಾರೆ ದಕ್ಷಿಣ ಕನ್ನಡ ಸಂಘದ ಒಂದು ಗಣೇಶೋತ್ಸವವನ್ನು ಆಚರಿಸುತ್ತಿರುವಂತಹ ಸಮಿತಿಯ ಗೌರವಾಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿ ಅವರು. ನಮಸ್ಕಾರ ಪ್ರಶಾಂತ್ ಶೆಟ್ಟಿ ಅವರೇ. ನಮಸ್ಕಾರ ಸದಾನಂದ ಅವರೇ. ಈ ಸಲ ಸ್ವಲ್ಪ ಕಟ್ಟುನಿಟ್ಟಿನ ನಿಯಮಗಳಿವೆ ಅಲ್ಲ, ಪರಿಸರ ಪ್ರಿಯ ಗಣಪನನ್ನು ಆರಾಧಿಸಬೇಕು ಅಂತ ಹೇಳ್ಕೊಂಡು. ನಾವು ಕಳೆದ 5-6 ವರ್ಷಗಳಿಂದ ಪರಿಸರ ಪ್ರಿಯ ಗಣಪತಿಯನ್ನೇ ಪೂಜಿಸ್ತಾ ಇದ್ದೇವೆ. ಓಹೋ, ಬಹಳ ಒಳ್ಳೆ ವಿಚಾರ. ನಾವು 1966ರಲ್ಲಿ ನಮ್ಮ ಸಂಘವು ಸ್ಥಾಪನೆ ಆಗಿದೆ. 57 ವರ್ಷ ಆಯ್ತು ಅಂದ್ರೆ. ಕಳೆದ 57 ವರ್ಷಗಳಿಂದ ಗಣಪತಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಸಲವು ಸರ್ಕಾರದ ಏಕಗವಾಕ್ಷಿ ಯೋಜನೆ ಪ್ರಕಾರವೇ ನೀತಿ ನಿಯಮವನ್ನು ಉಲ್ಲಂಘಿಸದೆ ಗಣಪತಿ ಹಬ್ಬವನ್ನು ಆಚರಿಸಬೇಕೆಂದು ನಿಶ್ಚಯಿಸಿದ್ದೇವೆ. ಅಂದ್ರೆ ಎಲ್ಲ ಕಟ್ಟುಪಾಡುಗಳನ್ನು ನಿಯಮಗಳನ್ನು ಪಾಲಿಸಿಕೊಂಡು ಆಚರಿಸುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಲ್ವಾ? ಹೌದೌದೌದು. ಈಗ ಪರಿಸರ ಪ್ರಿಯ ಗಣಪತಿ ಅಂತ ಹೇಳಿದ್ರೆ ಮಣ್ಣಿನ ಗಣಪತಿಯನ್ನ ಆರಾಧನೆ ಮಾಡಬೇಕು ಅಂತ ಇದೆ. ಈಗ ಮಣ್ಣಿನ ಗಣಪತಿ ಲಭ್ಯ ಇದೆ ಹೇಗೆ ಪ್ರಶಾಂತ್ ಶೆಟ್ಟಿ ಅವರೇ? ಮಣ್ಣಿನ ಗಣಪತಿ ಗುಲ್ಬರ್ಗದಲ್ಲಿ ಬಹಳ ಕಡೆ ಸಿಗ್ತದೆ. ಹೇಗೆ ಕಾಸ್ಟ್ಲಿ ಇರ್ತದ ಹೇಗೆ? ಪಿಒಪಿಗಿಂತ ಸ್ವಲ್ಪ ರೇಟ್ ಹೆಚ್ಚಾಗಿರ್ತದೆ. ಮಣ್ಣಿನಿಂದ ಮಾಡಬೇಕಲ್ವಾ? ಇದಾದ್ರೆ ರಾಸಾಯನಿಕ ವಸ್ತುಗಳನ್ನು ಬಳಸ್ತಾರೆ, ಆದ್ರೆ ಇದು ಪ್ಯೂರ್ ಮಣ್ಣಿನಿಂದಲೇ ಮಾಡಬೇಕು. ಅದಕ್ಕೆ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ. ಇದು ಸ್ವಲ್ಪ ಈಸಿ ಮೋಲ್ಡ್ ಒಳಗೆ ಹಾಕಿದ್ರೆ ಆಯ್ತು. ಅದು ಆತರ ಆಗುದಿಲ್ಲ, ಕೈಯಲ್ಲೇ ತಯಾರಿಸಬೇಕಾಗ್ತದೆ. ಅದು ವಿಶೇಷ ಅಲ್ವಾ? ಹೌದು ಹೌದು. ಅದು ಈ ಪಿಒಪಿಯಲ್ಲಿ ಮಾಡಿದ ಗಣೇಶನ ಹಾಗೆ ಚಂದ ಬಣ್ಣ ಎಲ್ಲ ಇರ್ತದ ಹೇಗೆ ಪ್ರಶಾಂತ್ ಶೆಟ್ಟಿ ಅವರೇ? ಅದು ಮಣ್ಣಿನ ಬಣ್ಣವನ್ನೇ ಹೊಂದಿರುತ್ತದೆ. ಸ್ವಲ್ಪ ಮೇಲಿಂದ ಕಲರ್ ಡಿಸೈನ್ ಬಿಡಿಸ್ತಾರೆ. ಅಂದ್ರೆ ಡಿಸೈನ್ ಕೂಡ ಪರಿಸರಕ್ಕೆ ಪ್ರಿಯವಾಗಿರ್ತಕ್ಕಂಥ ಡಿಸೈನ್ಗಳು, ರಾಸಾಯನಿಕ ವಸ್ತುಗಳಲ್ಲ. ರಾಸಾಯನಿಕ ವಸ್ತುಗಳಿಂದಲ್ಲ.
ಈಗ ಆ ರೀತಿ ಯಾವ ಗಾತ್ರದ್ದು ಕೂಡ ಸಿಗ್ತದ, ದೊಡ್ಡ ಗಾತ್ರದ್ದೆಲ್ಲ? ಬಹಳ ದೊಡ್ಡ ಗಾತ್ರ ಸಿಗುವುದಿಲ್ಲ, ಒಂದು 4 ಫೀಟ್ ವರೆಗಿನ ಗಣಪತಿ ಸಿಗ್ತದೆ. ನಮಗೆ ಒಟ್ಟಾರೆ ದೇವರನ್ನ ಆರಾಧಿಸಲಿಕ್ಕೆ ಪೂಜಿಸಲಿಕ್ಕೆ ಯೋಗ್ಯವಾದಂತ ಗಣಪತಿಯ ವಿಗ್ರಹಗಳು ಲಭ್ಯ ಇದೆ. ಈಗ ನೀವು ನೋಡಿದ ಹಾಗೆ ನಮ್ಮ ಕಲಬುರಗಿ ನಗರದಲ್ಲಿ ಮಣ್ಣಿನ ಗಣಪತಿಯನ್ನ ಪಡ್ಕೊಂಡು ಹೋಗುವವರ ಸಂಖ್ಯೆಯನ್ನು ಕಾಣ್ತಾ ಇದ್ದೀರಾ? ಹೆಚ್ಚಾಗಿ ಜನ ಏನು ಮಾತಾಡ್ತಾರೆ? ಈಗ ಸ್ವಲ್ಪ ಜನರಲ್ಲಿ ಬದಲಾವಣೆ ಕಾಣ್ತಾ ಇದೆ. ಮೊದಲಿನಷ್ಟು ಈಗ ಇದರಲ್ಲಿಂದ ಹೋಗುದಿಲ್ಲ, ಪರಿಸರ ಪ್ರಿಯ ಗಣಪತಿಯನ್ನೇ ಹೆಚ್ಚಿನ ಜನ ಪೂಜನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಜನರಲ್ಲಿ ಒಂದು ಅರಿವು ಬಂದಿದೆ ಅಂತ ಹೇಳ್ತೀರಿ ನೀವು? ಸರ್ಕಾರ ಅರಿವು ಮೂಡಿಸುವ ಕೆಲಸದಲ್ಲಿ ಹೆಚ್ಚಿನ ಇದು ಸಾರ್ಥಕತೆಯನ್ನು ಪಡೆದಿದೆ. ಈಗ POP ಗಣಪತಿಯನ್ನ ಬಳಸಬಾರ್ದು, ಮಾರಾಟ ಮಾಡಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶ ಕೂಡ ಇದೆ ಸರ್ಕಾರದ್ದು. ಹೌದೌದು. ಈಗ ವಿಸರ್ಜನೆ ಮಾಡುವುದು ಬಹಳ ಮುಖ್ಯ. ಏನ್ ಮಾಡಿದ್ದೀರಿ ವಿಸರ್ಜನೆಗೆ? ಕೊರೋನಾದಲ್ಲಿ ನಾವು ಬ್ಯಾರೆಲ್ ಅಲ್ಲೇ ನೀರು ಹಾಕಿ ಅದರಲ್ಲೇ ವಿಸರ್ಜನೆ ಮಾಡುತ್ತಿದ್ದೆವು ಕೊರೋನಾ ಪೀರಿಯಡ್ ನಲ್ಲಿ. ಈಗ ಅಲ್ಲಿ ಅಪ್ಪನಕೆರೆಯಲ್ಲಿ ಅದಕ್ಕಂದ್ರೆ ಒಂದು ಜಾಗ ಮಾಡಿದ್ದಾರೆ, ಅಲ್ಲಿ ಈ ಸಲ ಮಾಡಬಹುದು ಅಂತ ಹೇಳಿದ್ದಾರೆ. ಅಲ್ಲಿ ಮಾಡ್ತೀರಿ? ಪ್ರಶಾಂತ್ ಶೆಟ್ರೆ, ದಕ್ಷಿಣ ಕನ್ನಡ ಸಂಘದ ಗಣೇಶೋತ್ಸವ ಎಷ್ಟು ದಿನ ಇರುತ್ತೆ? ನಮ್ದು ಒಂದೇ ದಿವಸದ ಗಣಪತಿ. ಬೆಳಿಗ್ಗೆ 9 ಗಂಟೆಗೆ ನಾವು ಸ್ಥಾಪನೆ ಮಾಡ್ತೇವೆ. ಮತ್ತೆ ಪೂಜಾ ವಿಧಾನ ಎಲ್ಲ ಮುಗಿಸಿ, ಬೆಳಿಗ್ಗೆ ಉಪಹಾರ ಎಲ್ಲ ಮುಗಿಸಿ, ಆಮೇಲೆ ಸಣ್ಣ ಪುಟ್ಟ ಸ್ಪರ್ಧೆಗಳನ್ನೆಲ್ಲ ಆಚರಿಸ್ತೇವೆ. ಆಮೇಲೆ ಮಧ್ಯಾಹ್ನದ ಊಟ, ಮತ್ತೆ ಸ್ವಲ್ಪ ಸ್ಪರ್ಧೆಗಳು, ಆಮೇಲೆ ಸಾಯಂಕಾಲದ ಲಘು ಉಪಹಾರ, ಆಮೇಲೆ ಸಾಯಂಕಾಲದ ಪೂಜೆ, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತೆ ಸಭಾ ಕಾರ್ಯಕ್ರಮ. ಇದೆಲ್ಲ ಆದ್ಮೇಲೆ ರಾತ್ರಿ ಊಟ ಆದ್ಮೇಲೆ ವಿಸರ್ಜನೆ. ಓಹೋ, ರಾತ್ರಿ ಒಂದೇ ದಿನದಲ್ಲಿ ಗಣೇಶನನ್ನು ಕಳಿಸಿಬಿಡ್ತೀರಿ? ಹೌದೌದು. 5 ದಿನ 9 ದಿನ ಎಲ್ಲ ಉದ್ಯಮಿಗಳೇ ಹೆಚ್ಚಿನವರು ಎಲ್ಲ ಉದ್ಯಮಿಗಳೇ ಆಗಿರುವುದರಿಂದ ಅಷ್ಟು ದಿನಗಳನ್ನು ಕಳೆಯೋದು ಯಾರಿಗೂ ಕಾಲಾವಕಾಶ ಇಲ್ಲ. ಈಗ ನಿಮ್ಮ ಸಂಘದ ಸದಸ್ಯರಂದ್ರೆ ಯಾರೆಲ್ಲ ಇರ್ತಾರೆ? ಹೋಟೆಲ್ ಉದ್ಯಮಿಗಳು, ಮತ್ತೆ ಸರ್ಕಾರಿ ನೌಕರರು, ಮತ್ತೆ ಈ ಪ್ರೈವೇಟ್ ನೌಕರರು ಇಲ್ಲಿ ಬಂದಿದ್ದಾರೆ, ಈ ಕಡೆ ಅವರೆಲ್ಲ ಬರ್ತಾರೆ. ಅಂದ್ರೆ ಉದ್ಯಮಕ್ಕಾಗಿ ಬಂದವರು, ಉದ್ಯೋಗಕ್ಕಾಗಿ ಬಂದವರು ಅಲ್ವಾ? ಹೌದೌದೌದು. ಅಂದ್ರೆ ಪರಿಸರ ಪ್ರಿಯ ಗಣಪನನ್ನ ಆರಾಧಿಸುವುದು ಒಳ್ಳೇದು ಅಂತ ನೀವು ಹೇಳ್ತೀರಾ? ಬಾಕಿದವರು ಈಗ ಕೇಳ್ತಾ ಇದ್ದಾರೆ ನಿಮ್ಮ ಮಾತನ್ನು. ಹೌದೌದು, ಮತ್ತೆ ಉತ್ತಮ ಅಲ್ಲ ಅದು? ಇಲ್ಲಾಂದ್ರೆ ನಮ್ಮ ಕೆರೆ ಕಟ್ಟೆಗಳೆಲ್ಲ ಹಾಳಾಗಿ ಹೋಗ್ತವೆ. ಈ ಪರಿಸರ ಪ್ರಿಯ ಗಣಪತಿಯಿಂದಾಗಿ ಜಲಮೂಲ ಸಂರಕ್ಷಣೆ ಆದಂಗೆ ಆಗ್ತದೆ. ತುಂಬಾ ಒಳ್ಳೇದು, ಬಹಳ ಒಳ್ಳೆಯ ವಿಚಾರ. ಯಾಕಂದ್ರೆ 57 ವರ್ಷಗಳ ಒಂದು ಸಂಘ ಕೂಡ ಇವಾಗ ಪರಿಸರ ಪ್ರಿಯ ಗಣಪನನ್ನ ಆರಾಧಿಸುವುದರೊಂದಿಗೆ ಈ ಸಲದ ಗಣೇಶೋತ್ಸವನ್ನ ಆಚರಿಸ್ತೀರಿ ಅಲ್ವಾ? ಹೌದೌದು. ಪ್ರಶಾಂತ್ ಶೆಟ್ಟಿ ಅವರ ಜೊತೆಯಲ್ಲಿ ಈ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದ ಸರ್. ಧನ್ಯವಾದ. ಆತ್ಮೀಯ ಕೇಳುಗರೆ, ಇದಾಗಿತ್ತು ಇವತ್ತಿನ ಪರಿಸರ ಪ್ರಿಯ ಗಣಪತಿಯ ಬಗ್ಗೆ ಒಂದು ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಮುಕ್ತ ಅಭಿಪ್ರಾಯ. ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಿಸಿದರೂ ಕೂಡ ಅದು ನಮ್ಮ ಪರಿಸರಕ್ಕೆ ಹಾನಿಯಾಗಬಾರ್ದು, ನಮ್ಮ ಆರೋಗ್ಯವನ್ನು ಹಾಳು ಮಾಡಬಾರ್ದು, ನಮ್ಮ ನೆಮ್ಮದಿಯನ್ನು ಹಾಳು ಮಾಡಬಾರ್ದು, ನಮ್ಮ ಶಾಂತಿಯನ್ನು ಕದಡಬಾರ್ದು ಅನ್ನೋದೇ ಇದರ ಹಿಂದಿನ ಉದ್ದೇಶ ಕೂಡ. ಸರ್ಕಾರ ಏನು ಒಂದು ಆದೇಶ ಕೊಟ್ಟಿದೆ ಎಲ್ಲವೂ ಕೂಡ ನಮ್ಮ ಹಿತಕ್ಕಾಗಿ. ಹಬ್ಬಗಳು ಪರಿಸರ ಪೂರಕವಾಗಿ ಯಾವುದೇ ರೀತಿಯ ಜಲಮೂಲ ಆಗಿರಬಹುದು ಅಥವಾ ನಮ್ಮ ಗಾಳಿ, ನೀರು, ನಮ್ಮ ಮಣ್ಣು, ಇದು ಯಾವುದೂ ಕೂಡ ಹಾನಿಯಾಗದ ಹಾಗೆ ಕಾಪಾಡುವಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದು ಕೂಡ ಈ ಒಂದು ಹಬ್ಬದಿಂದ ಒಂದು ಸಂದೇಶವನ್ನು ನಮ್ಮ ನಾಡಿನ ಜನರಿಗೆ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಪರಿಸರ ಪ್ರಿಯ ಗಣಪನನ್ನು ಕಳೆದ ವರ್ಷ ನಾವು ಅರಿಶಿನ ಗಣಪತಿಯನ್ನ ಆರಾಧಿಸಲಿಕ್ಕೆ ಬಹಳ ಉತ್ಸುಕರಾಗಿದ್ದೆವು. ಆದರೆ ಈ ಬಾರಿ ಪರಿಸರ ಪ್ರಿಯ ಮಣ್ಣಿನ ಗಣಪತಿಯನ್ನ ಆರಾಧಿಸುವಂತ ಒಂದು ಸಂದರ್ಭ ಬಂದಿದೆ. ಈಗಾಗಲೇ ಬೇರೆ ಬೇರೆ ಊರುಗಳಲ್ಲಿ ಮಣ್ಣಿನ ಗಣಪನನ್ನ ಆರಾಧಿಸುವುದರ ಜೊತೆಗೆ ಅದರ ಒಳಗೆ ಒಂದು ಬೀಜವನ್ನ ಇಟ್ಟು ಆ ಮಣ್ಣನ್ನ ಭೂಮಿಯೊಳಗೆ ವಿಸರ್ಜನೆ ಮಾಡಿದಾಗ ಅದು ಬೆಳೆದು ವೃಕ್ಷ ಆಗ್ತದೆ, ಕಾಡು ಅಥವಾ ಸಸ್ಯ ಸಂಪತ್ತು ಬೆಳೆಯುತ್ತದೆ ಅನ್ನೋದು ಕೂಡ ದೊಡ್ಡ ಸಂದೇಶವನ್ನ ಇಲ್ಲಿಂದ ಸಾರಲಾಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಈ ನೇರ ಫೋನ್ ಇನ್ ಸಂವಾದದಲ್ಲಿ ಹೇಳಿದ ಅಧಿಕಾರಿಗಳು, ಸಾರ್ವಜನಿಕರು ಕೂಡ ಪರಿಸರವನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿ. ಮುಖ್ಯವಾಗಿ ನಮ್ಮ ಯುವ ಜನಾಂಗಕ್ಕೆ ಈ ಹಬ್ಬದ ಮಹತ್ವವನ್ನ ಪರಿಸರ ಪ್ರೀತಿಯಿಂದ, ಎಲ್ಲರ ಕೂಡ ಭಾವೈಕ್ಯತೆಯಿಂದ, ಸಂತೋಷದಿಂದ, ಉಲ್ಲಾಸದಿಂದ, ಹುಮ್ಮಸ್ಸಿನಿಂದ ಹಬ್ಬವನ್ನು ಆಚರಿಸುವ ಬಗೆಯ ಬಗ್ಗೆ ಬಹಳ ವಿವರವಾಗಿ ತಿಳಿಸಿದ್ದಾರೆ. ಯಾವುದೇ ಕಾನೂನುಗಳು ಅಥವಾ ನಿಯಮಗಳು, ಕಟ್ಟುಪಾಡುಗಳು ಅದು ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ, ಮಾನವ ಕಲ್ಯಾಣದ ಹಿತಕ್ಕಾಗಿ. ನಾವು ಪರಿಸರವನ್ನು ಕಾಪಾಡಿದರೆ ನಾವು ಬಾಳ್ತೇವೆ. ಪರಿಸರನೇ ಇಲ್ಲ ಅಂತಾದರೆ ನಮಗೆ ಬದುಕು ಇರುವುದಿಲ್ಲ. ಈ ಪರಿಸರ ಎಷ್ಟು ಚೆನ್ನಾಗಿರ್ತದೋ ಅಷ್ಟು ನಾವು ಹಬ್ಬ ಹರಿದಿನಗಳನ್ನು ಅಥವಾ ನಮ್ಮ ಸಂತೋಷಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಅನ್ನುವ ನೆಲೆಯಲ್ಲಿ ಈ ಬಾರಿಯ ಗಣೇಶೋತ್ಸವ ಅದು ಬಹಳ ವಿಜೃಂಭಣೆಯಿಂದ ಪರಿಸರ ಪ್ರಿಯ ಗಣಪನನ್ನು ಆರಾಧಿಸುವುದಕ್ಕೆ ಆಗಲಿ ಅನ್ನುವ ಮಾತಿನೊಂದಿಗೆ ನಮ್ಮ ಹಬ್ಬಗಳ ಒಂದು ಸಂದರ್ಭದಲ್ಲಿ 5 ದಿನ, 9 ದಿನ
ಆಚರಣೆಯನ್ನ ಮಾಡುವುದನ್ನು ನಾವು ನೋಡ್ತೇವೆ. ಎಲ್ಲಿಯೂ ಕೂಡ ಈ ಪರಿಸರಕ್ಕೆ ಹಾನಿ, ಶಬ್ದ ಮಾಲಿನ್ಯವನ್ನು ಉಂಟು ಮಾಡದ ಹಾಗೆ, ಕಿವಿಗಡಚುಕ್ಕುವಂತಹ ಒಂದು ಸದ್ದು ಗದ್ದಲಗಳನ್ನು ಮಾಡಿ ಪರಿಸರದಲ್ಲಿ ನಾಯ್ಸ್ ಪೊಲ್ಯೂಷನ್ ಅಥವಾ ಶಬ್ದ ಮಾಲಿನ್ಯವನ್ನು ಮಾಡದ ಹಾಗೆ ನಾವು ಹಬ್ಬಗಳನ್ನು ಆಚರಿಸಬೇಕು. ಬಹಳ ಪಾವಿತ್ರ್ಯತೆಯಿಂದ ಆ ಮಣ್ಣಿನ ಗಣಪನನ್ನು ಇಟ್ಟುಕೊಂಡು ಪೂಜೆ ಮಾಡಿದರೆ ಎಲ್ಲರಿಗೂ ನೆಮ್ಮದಿ, ಶಾಂತಿ, ಸಾಮರಸ್ಯದ ಒಂದು ಹಬ್ಬವಾಗಿ ಬೆಳಗಲಿಕ್ಕೆ ಸಾಧ್ಯ ಇದೆ. ಈ ಗಣೇಶ ನಮಗೆಲ್ಲ ಪರಿಸರ ಪ್ರೀತಿಯ ಒಂದು ಗಣೇಶನ ಆಗಲಿ, ಆ ಮೂಲಕ ಪ್ರಕೃತಿಯ ಆರಾಧನೆಯೂ ಜೊತೆಗೆ ಆಗಲಿ ಅನ್ನುವ ಮಾತಿನೊಂದಿಗೆ ಇವತ್ತಿನ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದವನ್ನ ಮುಗಿಸುವ ಹೊತ್ತಾಯಿತು. ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಮಾತನಾಡಿದ ಎಲ್ಲ ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಅಭಿನಂದನೆಗಳು ಹೇಳ್ತಾ, ಕೇಳುವ ಎಲ್ಲ ಕೇಳುಗರಿಗೂ ಕೂಡ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ. ಜೊತೆಯಲಿ ಬಾನುಲಿಯ ಜೊತೆಯಲಿ ಇದುವರೆಗೆ ಜೊತೆಯಲ್ಲಿ ಧ್ವನಿಮುದ್ರಿತ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾನುಭುವಿಯ ವಿಶಾಲ ಪರಿಧಿಯಲಿ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಗಣೇಶೋತ್ಸವದ ಆಚರಣೆ, ಈ ಬಗ್ಗೆ ಗಣ್ಯರ ಮನದ ಮಾತು ಕೇಳಿದಿರಿ. ಮನದಿ ಪಸರಿಸಲಿ ಶೀರ್ಷಿಕೆ ಗೀತ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲಾ. ಜೊತೆಯಲಿ ಬಾನುಲಿಯ ಜೊತೆಯಲಿ. ಶೀರ್ಷಿಕೆ ಗೀತೆಗೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ನೆರವು ಮಧು ದೇಶ್ಮುಖ್. ಪ್ರಸ್ತುತಿ ನೆರವು ಸಂಗಮೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಯುನೈಟೆಡ್ ಹಾಸ್ಪಿಟಲ್ ತಜ್ಞ ವೈದ್ಯರ ತಂಡದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. 2012ರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ. ದ ಲೀಡಿಂಗ್ ಟ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಇನ್ ಗುಲ್ಬರ್ಗಾ ಅಂಡ್ ಬೆಂಗಳೂರು. ಅತ್ಯಾಧುನಿಕ ಪರೀಕ್ಷಾ ವಿಧಾನ, ಎಲ್ಲಾ ರೋಗಗಳಿಗೂ ತಜ್ಞ ವೈದ್ಯರ ಲಭ್ಯತೆ. ಜನಸೇವೆಗೆ ಮುಡುಪಾದ ಹಾಸ್ಪಿಟಲ್. ಆಂಬ್ಯುಲೆನ್ಸ್ ಸೇವೆ, ಬೆಡ್ ವ್ಯವಸ್ಥೆ, ಲ್ಯಾಬೊರೇಟರಿ ಮುಂತಾದ ಸೌಲಭ್ಯಗಳು. ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಫೋನ್ ನಂಬರ್ 225006, STD ಸಂಖ್ಯೆ 08472 ಮತ್ತು ಮಾಧವನ್ ಪಾರ್ಕ್ ಸರ್ಕಲ್, 3rd ಬ್ಲಾಕ್, ಜಯನಗರ್, ಬೆಂಗಳೂರು. ಫೋನ್ ನಂಬರ್ 45666666, STD ಸಂಖ್ಯೆ 080. ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಮತ್ತೆ ಮುಂದಿನ ಬುಧವಾರ ಜೊತೆಯಲ್ಲಿ